ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರಿಗೆಲ್ಲ ಮತ್ಸ್ಯತರಂಗ ಸರಣಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೀನು ಕೃಷಿಗೆ ಯೋಗ್ಯವಾದ ತಳಿಗಳು ಮತ್ತು ಆಹಾರ ಪದ್ಧತಿಯನ್ನು ಕುರಿತು ಮಂಡ್ಯ ತಾಲೂಕು ಹೊಸಬೂದನೂರು ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿ ಯೋಗಾನಂದ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ಯೋಗಾನಂದ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಮೀನು ಕೃಷಿಯನ್ನು ಮಾಡೋದಕ್ಕೆ ಸೂಕ್ತವಾಗಿರುವಂತಹ ಮೀನಿನ ತಳಿಗಳು ಮತ್ತು ಇದರ ಆಹಾರ ಪದ್ಧತಿ, ಇದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಮೀನು ಕೃಷಿ ಅಂದರೆ ಎಲ್ರಿಗೂ ಜನಸಾಮಾನ್ಯವಾಗಿ ಹೊಸದು. ಅಂದರೆ ನಮ್ಮ ಭಾಗದ ರೈತರು ಕಬ್ಬು, ರಾಗಿ, ತೆಂಗು ಈ ಥರ ಹಿಂದೆ ಅಜ್ಜ ಅಥವಾ ಇರ್ಬೋದು ಅಥವಾ ನಮ್ಮ ಹಿರಿಯ ಪರಂಪರೆಯಿಂದ ವ್ಯವಸಾಯ ಮಾಡ್ಕೊಂಡು ಬಂದಿರುವಂತಹ ಪದ್ಧತಿಯಲ್ಲಿ ಅವರಿದ್ದಾರೆ. ಮೀನು ಕೃಷಿ ಅಂದರೆ ಕೇಳುಗರಿಗೆ ಹೊಸದಿರ್ಬೋದು. ಸಾಮಾನ್ಯವಾಗಿ ಮೀನು ಕೃಷಿ ಅಂದರೆ ನಾವು ಕೆರೆ ಇರ್ಬೋದು ಅಥವಾ ನದಿ ಇರ್ಬೋದು ಅಥವಾ ಜಲಾಶಯಲ್ಲಿ ನೀರು ಖಾಲಿಯಾದಾಗ ಅಥವಾ ಜಲಾಶಯಲ್ಲಿ ಮೀನು ಹಿಡುವಳಿ ಮಾಡುವವ್ರ ಹತ್ರ ನಾವು ಮೀನು ತಗೊಂಡು ತಿನ್ನೋದುಂಟು. ಆದರೆ ಮೀನು ಕೃಷಿ ಇತ್ತೀಚೆಗೆ ತುಂಬ ಪ್ರಾಮುಖ್ಯತೆ ಪಡ್ಕೊಳ್ತಿದೆ. ಯಾಕೆಂದರೆ ಒಂದು ಉದ್ಯೋಗ ಇರ್ಬೋದು, ಇನ್ನೊಂದು ಇದು ಲಾಭದಾಯಕವಾಗಿದೆ ಮತ್ತು ನಮಗೆ ವಿದೇಶಿ ವಿನಿಮಯ ಬರ್ತಿದೆ ಇದರಿಂದ, ಮೀನು ಕೃಷಿಯಿಂದ. ಮತ್ತು ತುಂಬ ಜನಕ್ಕೆ ಜೀವನೋಪಾಯ ಇದು. ಮೀನು ಹಿಡುವಳಿ ಮಾಡೋದಿರಲಿ ಅಥವಾ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿಕೊಂಡಿರೋರಿಗಿರಲಿ, ಇದೆಲ್ಲ ಸ್ವಲ್ಪ ಹೊಸದಾಗಿದೆ ಮೀನು ಕೃಷಿ. ಯಾಕೆಂದರೆ ಈಗ ನಿಮ್ಗಾಗಲೇ ಹೇಳ್ದಂಗೆ ಮೀನು ಕೃಷಿ ಹೊಸದಿರ್ಬೋದು, ಆದರೆ ಮೀನು ತಿನ್ನೋದನ್ನು ಭಾಳ ಹಿಂದಿಂದಲೇ ಅಭ್ಯಾಸ. ಅದನ್ನೇ ಸರ್, ಇದು ಪೌಷ್ಟಿಕ ಆಹಾರವಾಗಿರೋದ್ರಿಂದ ನಾವು ಕೂಡ ಮೀನು ತಿನ್ನೋದನ್ನ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಡಬೇಕು. ಹೌದು, ಯಾಕೆಂದರೆ ಮೀನು ಆರೋಗ್ಯಕರ ದೃಷ್ಟಿಯಿಂದ ತುಂಬ ಒಳ್ಳೆಯದು. ನಾವು ನಮ್ಮ ಮನೇಲೇ ಇರ್ಬೋದು, ನಾನು ಫಿಶರೀಸ್ಗೆ ಸೇರೋಕ್ಕೆ ಮೊದಲೇ ವರ್ಷಕ್ಕೆ 1 ಸಲ ಅಥವಾ 2 ಸಲ ಅಷ್ಟೇ ತಿಂತಿದ್ದು ಮೀನನ್ನ. ಹಾಗಾಗಿ ನಮ್ಮ ಕಡೆ ಇನ್ನೂ ರೈತರು ಇರ್ಬೋದು ಅಥವಾ ನಮ್ಮ ಜನ ಇರ್ಬೋದು. ನಾನು ಮೂಲತಃ ಮಂಡ್ಯದವನು. ಮೈಸೂರು, ಮಂಡ್ಯ ನಾನು ನೋಡಿದಾಗೆ ಕೆರೆ ಖಾಲಿ ಆದಾಗ ಅಥವಾ ನದಿ ಬತ್ತೋದಾಗ ಮೀನು ತಿನ್ನೋದು ನಮ್ಮಲ್ಲಿ ಸಾಮಾನ್ಯ. ಈಗ ನೀವು ಇಲಾಖೆಗೆ ಸೇರಿದ ಮೇಲಿಂದ ಎಷ್ಟು ದಿನ? ವಾರಕ್ಕೆ 2-3 ಸಲ ತಿಂತಿದ್ದೀನಿ. ಪರವಾಗಿಲ್ಲ. ಏನು ಅನುಕೂಲ ಆಗಿದೆ? ಇಲ್ಲ, ಇದರಿಂದ ಈಗ ನಾವು ಮೇಕೆ ಇರ್ಬೋದು ಅಥವಾ ಕೋಳಿ ಇರ್ಬೋದು, ಇದನ್ನೆಲ್ಲ ಕಂಪೇರ್ ಮಾಡಿದರೆ ಮೀನು ಈಸಿಯಾಗಿ ನಮಗೆ ಡೈಜೆಸ್ಟ್ ಆಗುವಂತಹ ಆಹಾರ. ಆ ದೃಷ್ಟಿಯಿಂದ ಕೊಬ್ಬಿನಾಂಶ ಕಡಿಮೆ ಮೀನಲ್ಲಿ. ಮತ್ತು ಎಲ್ಲ ಏಜಿನ ಗ್ರೂಪ್ನವ್ರು ಕೂಡ ಮೀನನ್ನು ಸೇವನೆ ಮಾಡ್ಬೋದು, ತಿನ್ಬೋದು. ಹೌದು. ಆಯಿತು ಯೋಗಾನಂದ್ ಅವರೇ, ಈಗ ಮೀನು ಕೃಷಿ ಒಳ್ಳೆಯದು, ಮೀನು ಕೃಷಿ ಮಾಡಬೇಕು. ಈಗ ಒಬ್ಬ ರೈತ ಮೀನು ಕೃಷಿ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ತಾನೆ. ಭತ್ತ ಬೆಳಿರಪ್ಪ ಅಂದರೆ 108 ತಳಿ ಇದೆ ಅಂತೀವಿ, ರಾಗಿ 108 ತಳಿ ಇದೆ ಅಂತೀವಿ. ಹಂಗೆ ಮೀನಲ್ಲೂ ತಳಿಗಳಿದೆಯೇ? ಹೌದು, ಮೀನಲ್ಲಿ ನಾವು ಪ್ರಮುಖವಾಗಿ ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತ ಹೇಳ್ತೀವಿ ಸರ್. ಭಾರತೀಯ ಗೆಂಡೆ ಮೀನುಗಳು. ಕಾಟ್ಲಾ 1ನೇದು, 2ನೇದು ರೋಹು ಮತ್ತು 3ನೇದು ಮೃಗಾಲ್ ಅಂತ. ಇವು 3 ತಳಿಗಳು ಪ್ರಮುಖವಾಗಿದೆ ಸರ್ ನಮ್ಮ ಒಳನಾಡು ಮೀನುಗಾರಿಕೆ ಕೃಷಿಯಲ್ಲಿ. ಆಮೇಲೆ ನಾವು ಕಾಮನ್ ಕಾರ್ಪ್ ಅಂತ ಹೇಳ್ತೀವಿ, ಎಕ್ಸೋಟಿಕ್ ಕಾರ್ಪ್ ಅಂತ. ಕಾಮನ್ ಕಾರ್ಪ್ ಮತ್ತು ಗ್ರಾಸ್ ಕಾರ್ಪ್, ಹುಲ್ಲುಗೆಂಡೆ ಮೀನು, ಇವನ್ನು ಕೂಡ ನಾವು ಬಳಸ್ತಾ ಇದ್ದೀವಿ ಸರ್ ಒಳನಾಡು ಮೀನು ಕೃಷಿಯಲ್ಲಿ. ತದನಂತರ ಗಿಫ್ಟ್ ತಿಲಾಪಿಯಾ ಅಂತ ನಮ್ಮ ಸರ್ಕಾರ ಇವಾಗ ಪ್ರಮೋಟ್ ಮಾಡ್ತಾಯಿದೆ. ಅದನ್ನು ನಮ್ಮ ಕರಿಮುದ್ನಳ್ಳಿ ಗಿಫ್ಟ್ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ ಮತ್ತು ಹೆಸರುಘಟ್ಟ ಗಿಫ್ಟ್ ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ. ಅದರಿಂದ ನಾವು ಗಿಫ್ಟ್ ತಿಲಾಪಿಯಾ ಮೀನುಮರಿಗಳನ್ನ ರೈತರಿಗೆ ನೀಡ್ತಾ ಇದ್ದೀವಿ. ಅದು ಕೂಡ ಇತ್ತೀಚೆಗೆ ರೈತರೆಲ್ಲರೂ ಬೆಳೆಸ್ತಾ ಇದ್ದಾರೆ. ಅದಾದಮೇಲೆ ಮರೆಲ್ ಕೃಷಿ ಅಂತ ಇವಾಗ ಪ್ರಾಮುಖ್ಯತೆ ಪಡ್ಕೊಳ್ತಿದೆ ಸರ್. ಏಕೆಂದರೆ ಸ್ವಲ್ಪ ಅದು ಬೆಲೆ ಜಾಸ್ತಿ, ಹಾಗಾಗಿ ಅದು ಕೂಡ ರೈತರು ಇತ್ತೀಚೆಗೆ ಕೃಷಿ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಷ್ಟು ನಮ್ಮ ಕೃಷಿಯಲ್ಲಿ ಇತ್ತೀಚೆಗೆ ಬೆಳವಣಿಗೆ ಮಾಡ್ತಿರುವ ಮೀನುಗಳು ಸರ್. ಓಕೆ, ಒಂದೊಂದು ತಳಿ ಬಗ್ಗೆನೂ ಹೇಳ್ತಾ ಹೋಗಿ ಯೋಗಾನಂದ್ ಅವರೇ. ಕಾಟ್ಲಾ ಅಂತ ತುಂಬ ಜನಕ್ಕೆ ಗೊತ್ತಿದೆ ಸರ್. ಇದು ಕೆರೆಯಲ್ಲೆಲ್ಲ ಸಾಮಾನ್ಯವಾಗಿ ಸಿಗುವಂಥದ್ದು. ಇದು ದೊಡ್ಡ ಬಾಡಿ ಸ್ವಲ್ಪ ಡೀಪ್ ಇರ್ತದೆ ಮತ್ತು ಇದು ವರ್ಷಕ್ಕೆ ನಿಮಗೆ 2 kg ತನಕ ಬೆಳವಣಿಗೆ ಬರ್ತದೆ ಸರ್. ಇದು ಮತ್ತು ಮೇಲ್ಭಾಗದಲ್ಲಿ ಮೇಯುವಂಥದ್ದು. ನೀರಿನಲ್ಲಿ ಮೇಲ್ಭಾಗ, ಮಧ್ಯಭಾಗ ಮತ್ತು ಕೆಳಭಾಗ ಅಂತ ತಗೊಂಡಾಗ ಮೇಲ್ಭಾಗದಲ್ಲಿ ಇದು ಆಹಾರ ಪದ್ಧತಿ ಇರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ರೋಹು ಅಂತ. ಅಲ್ಲ, ಕಾಟ್ಲಾ ಬಗ್ಗೆ ಇನ್ನೊಂದಷ್ಟು ಹೇಳಿ. ಅದರ ಮಾಂಸದ ರುಚಿ ಹೇಗಿರುತ್ತೆ ಮತ್ತು ಅದರ ಇದು ಹೇಗೆ, ನೇಚರ್ ಹೇಗೆ? ಸರ್, ಕಾಟ್ಲಾ ಅಂದರೆ ಸ್ವಲ್ಪ
ಬೇಗ ನಮ್ಮ ಈ 3 ತಳಿ ಹೇಳಿದ್ನಲ್ಲ, ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತ, ಭಾರತೀಯ ಗೆಂಡೆ ಮೀನುಗಳು, ಕಾಟ್ಲಾ, ರೋಹು ಮತ್ತು ಮೃಗಾಲ್ ಅಂತ. ಈ 3 ತಳಿಗಳಲ್ಲಿ ಬೇಗ ಬರುವಂಥದ್ದು ಕಾಟ್ಲಾ ಅಂತ ಸರ್. ಅದು ನಿಮಗೆ ಕೆರೆಯಲ್ಲಾದರೆ 2.5 3 kg ತನಕ ಬರುತ್ತೆ. ಮಾಂಸ ಕೂಡ ಚೆನ್ನಾಗಿರ್ತದೆ, ಬಟ್ ತಲೆ ದಪ್ಪ ಇರುತ್ತೆ ಸರ್. ಇದು ದೊಡ್ಡ ಬಾಯಿ ಕಟ್ಲಾ ಅಂತಲೇ ಫೇಮಸ್ ಇದು ರೈತರ ಬಾಯಲ್ಲಿ. ಇದಾದ ನಂತರ ರೋಹು ಬರ್ತದೆ ಸರ್. ರೋಹು ಉದ್ದ ಬರುತ್ತೆ ಮತ್ತು ಕೆಂಪು ಕಲರ್ ಬರುತ್ತೆ, ಸ್ವಲ್ಪ ಕೆಂಪು ಮಿಶ್ರಿತ ತಿಳಿ ಕೆಂಪು ಬರ್ತದೆ. ಮತ್ತು ಮೀನು ಮಾಂಸದಲ್ಲಿ ಇದು ಸ್ವಲ್ಪ ಟೇಸ್ಟ್ ಇದೆ ಸರ್. ಮುಳ್ಳು ಕೂಡ ಜಾಸ್ತಿ, ಟೇಸ್ಟಲ್ಲೂ ಕೂಡ. ಇದನ್ನು ನಾವು ನಾರ್ತ್ ಇಂಡಿಯಾ ಸೈಡೆಲ್ಲ ಹೋದರೆ ಇದನ್ನು ಜಾಸ್ತಿ ಪ್ರಿಫರ್ ಮಾಡುವಂಥದ್ದು. ನಮ್ಮ ರೈತರು ಹೇಗೆ ಕಾಟ್ಲಾ ಪ್ರಿಫರ್ ಮಾಡ್ತಾರೆ, ಅದೇ ಥರ ನಮ್ಮ ಉತ್ತರ ಭಾರತದವರು ರೋಹು ಮೀನನ್ನು ಪ್ರಿಫರ್ ಮಾಡ್ತಾರೆ. ಕಾಟ್ಲಾದಲ್ಲಿ ಮುಳ್ಳಿಲ್ವಾ? ಮುಳ್ಳು ಬರುತ್ತೆ, ಜಾಸ್ತಿ ಇರುತ್ತೆ ಸರ್. ಯಾವುದರಲ್ಲಿ? ಮೃಗಾಲಲ್ಲಿ? ಅಲ್ಲ, ರೋಹುನಲ್ಲೂ ಜಾಸ್ತಿ ಇರುತ್ತೆ, ಮೃಗಾಲಲ್ಲೂ ಜಾಸ್ತಿ ಇರುತ್ತೆ. ನಮಗೆ 1.5 kg ಆದ ನಂತರ ಸ್ವಲ್ಪ ಮುಳ್ಳುಗಳು ನಮಗೆ ಕಡಿಮೆ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಯಾಕೆಂದರೆ ನಮ್ಗೆ 1 kg ಒಳಗಡೆ ಇದ್ದರೆ ಇನ್ನೂ ಬೆಳೆಯುವ ಸ್ಟೇಜಲ್ಲಿ ಇರ್ತದೆ. ಹಾಗಾಗಿ ನಮಗೆ ಇಂಟ್ರಾಮಸ್ಕ್ಯುಲರ್ ಬೋನ್ಸ್ ಅಂತ ಹೇಳ್ತೀವಿ, ಮುಳ್ಳುಗಳು. ಅದನ್ನು ಭಯಪಟ್ಕೊಂಡೇ ಸುಮಾರು ಜನ ಮೀನು ತಿನ್ನಲ್ಲ. ಅದರಿಂದ 1.5 kg 2 kg ತಿಂದಂತಾಗ ಮುಳ್ಳುಗಳು ದಪ್ಪ ಇರ್ತವೆ ಮತ್ತು ನಮಗೆ ಗೊತ್ತಾಗ್ತದೆ. ಅದಾದಮೇಲೆ ಮೃಗಾಲ್ ಅಂತ, ಇದು ತಳಭಾಗದಲ್ಲಿ ಇದರ ಆಹಾರ ಪದ್ಧತಿ ಇರುವಂಥದ್ದು. ಮಧ್ಯಭಾಗ. ಹೌದು, ಇದು ತಳಭಾಗದಲ್ಲಿ ಇರುವಂಥದ್ದು. ಇದು ಕೂಡ ನಿಮಗೆ 1 kg ತನಕ ಬೆಳೆಯುತ್ತೆ ವರ್ಷಕ್ಕೆ. ಸೊ ನಾವು ಮೀನು ಕೃಷಿಯಲ್ಲಿ 3 ಅನುಪಾತದಲ್ಲಿ ಹಾಕಿದಾಗ ಅಷ್ಟೇ ನಮಗೆ ಲಾಭದಾಯಕವಾಗಿರುವಂಥದ್ದು. ಯಾಕೆಂದರೆ ಕಾಟ್ಲಾ ಮೇಲ್ಪದರವನ್ನು ಉಪಯೋಗಿಸ್ಕೊಳ್ತದೆ, ರೋಹು ಮಧ್ಯಭಾಗದ ಪದರವನ್ನು ಉಪಯೋಗಿಸ್ಕೊಳ್ತದೆ, ನಮ್ಮ ಮೃಗಾಲು ಕೆಳಭಾಗದಲ್ಲಿ ಆಹಾರ ಪದ್ಧತಿ ಇರುವಂಥದ್ದು. ಸೊ ನಮಗೆ ಒಟ್ಟಾರೆಯಾಗಿ ಕೊಳದ ಉಪಯೋಗ ಇಲ್ಲಿ ಬರ್ತದೆ ಸರ್. 3 ಬಳಸ್ಕೊಂಡಾಗ ಕಾಂಪೋಸಿಟ್ ಫಿಶ್ ಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ಬಿಡುವಾಗ 3 ಬಿಡಬೇಕು, ಒಂದನ್ನು ಬಿಡಬಾರ್ದು. ಅದೇ ಕೊಳದ ಎಲ್ಲ ಭಾಗದಲ್ಲಿರುವಂತಹ ಆಹಾರ ನಮಗೆ ಉಪಯೋಗ ಆಗ್ತದೆ. ಸರಿ. ಅಂದರೆ ಈಗ ಅದು ಕೆಳಗಡೆ ಇರುತ್ತೆ ಅಂದರೆ ಕೆಳಗಡೆನೇ ಇರುತ್ತೆ ಯಾವಾಗಲೂ? ಅಂದರೆ ಅದರ ಆಹಾರ ಪದ್ಧತಿ ಕೆಳಭಾಗದಲ್ಲಿ ಸರ್. ಅಂದರೆ ಆಹಾರ ತಿನ್ನುವ ಕೆಳಗೋಗುತ್ತೆ. ಹೌದು, ಜಾಸ್ತಿ ಕೆಳಗಡೆನೇ ಇರೋದು, ನಮಗೆ ಕಾಣಸಿಗಲ್ಲ. ಅದು ನಮ್ಗೆ ಜಾಸ್ತಿ ನೋಡೋದೇ ಕಾಟ್ಲಾ ಮತ್ತು ರೋಹು. 3 ರುಚಿಯಲ್ಲಿ ಚೆನ್ನಾಗಿರುತ್ತೆ ಸರ್. ಅದ್ರ ಜೊತೆಗೆ ನಾವು ಕಾಮನ್ ಕಾರ್ಪ್ ಅಂತ ಹೇಳ್ತೀವಿ, ಅದನ್ನು ಕೂಡ ಒಳಗಡೆ ಕಾಂಪೋಸಿಟ್ ಫಿಶ್ ಕಲ್ಚರಲ್ಲಿ ಬಿಡ್ತೀವಿ. ಮತ್ತು ನಾವು ಏನಾದರೂ ನಮ್ಮ ಕೆರೆ ಅಥವಾ ಕೊಳಗಳಲ್ಲಿ ಗ್ರಾಸ್ ಜಾಸ್ತಿ ಇದ್ದರೆ, ಹುಲ್ಲು ಜಾಸ್ತಿ ಇದ್ದರೆ ಗ್ರಾಸ್ ಕಾರ್ಪ್ ಅಂತ ಬಿಡ್ತೀವಿ ಸರ್. ಅದು ನಮಗೆ ನೈಸರ್ಗಿಕವಾಗಿ ಹುಲ್ಲನ್ನ ಕಂಟ್ರೋಲ್ ಮಾಡುತ್ತೆ. ಈ ಕಾಮನ್ ಕಾರ್ಪ್ ಬಗ್ಗೆ ಹೇಳಿ, ಅದರ ವಿಶೇಷತೆ ಏನು? ಅದು ಕೂಡ ಪ್ರಮುಖ ಮೀನು ತಳಿಗಳಲ್ಲಿ ನಮ್ಮ ಒಳನಾಡು ಮೀನು ಕೃಷಿಯಲ್ಲಿ ಇದನ್ನು ಕೂಡ ಜಾಸ್ತಿ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ರೈತರು. ಇದು ಕೂಡ ನಮಗೆ ವರ್ಷಕ್ಕೆ 1.5 2 kg ಬೆಳೆಯುವಂಥದ್ದು. ಇದು ಕೂಡ ತಿನ್ನಕ್ಕೆ ರುಚಿಯಾಗಿರುವಂಥ ಮೀನು. ತಳಭಾಗದಲ್ಲಿ ಇದರ ಆಹಾರ ಪದ್ಧತಿ. ಹೌದಾ? ಕಾಟ್ಲಾ ಅಷ್ಟು ರುಚಿಯಾಗಿರಲ್ವಾ? ಇಲ್ಲ, ರುಚಿ ಇರುತ್ತೆ, ಬಟ್ ಅದು ತಲೆನೇ ದಪ್ಪ ಅಲ್ಲ, ಅದು ಸ್ವಲ್ಪ ಮಾಂಸ ಇಳುವರಿ ಕಡಿಮೆ. ಹೌದಾ? ಆಯಿತು. ಈಗ ಗ್ರಾಸ್ ಕಾರ್ಪ್ ಬಗ್ಗೆ ಹೇಳಿ. ಹುಲ್ಲುಗೆಂಡೆ. ಈಗ ನೀವೆಲ್ಲ ಕೆರೆಗಳಲ್ಲಿ ನಾವು ನೋಡಿರ್ಬೋದು, ತುಂಬ ಕಡೆ ಹುಲ್ಲು ಬೆಳ್ಕೊಂಡು ಕೆರೆನೇ ಕಾಣಲ್ಲ. ಆ ಪರಿಸ್ಥಿತಿಗೆ ತುಂಬ ಕೆರೆಗಳು ಬಂದಿದ್ದಾವೆ. ಇಂಥ ಕೆರೆಗಳಲ್ಲಿ ನಾವು ಹುಲ್ಲುಗೆಂಡೆ ಅಂತ ಏನು ಹೇಳ್ತೀವಿ, ಅದನ್ನು ಪ್ರಮೋಟ್ ಮಾಡೋದ್ರಿಂದ ಹುಲ್ಲು ಕಡಿಮೆ ಆಗುತ್ತೆ ಮತ್ತು ಮೀನು ಕೂಡ ಯಥೇಚ್ಛಾಗಿ ಉತ್ಪಾದನೆ ಮಾಡ್ಬೋದು. ಅಂದರೆ ಇದು ಬರೀ ಹುಲ್ಲು ಮಾತ್ರ ತಿನ್ನುತ್ತೆ, ಬೇರೆ ಏನು ತಿನ್ನುತ್ತೆ? ಪ್ಲಾಂಕ್ಟನ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ತಿಂತದೆ. ಬಟ್ ಇದು ಹುಲ್ಲನ್ನ ಕಂಟ್ರೋಲ್ ಮಾಡುತ್ತೆ, ಹುಲ್ಲು ತಿಂತದೆ. ಅದಕ್ಕೋಸ್ಕರನೇ ಇದನ್ನ ಗ್ರಾಸ್ ಕಾರ್ಪ್ ಅಂತ ಹೇಳೋದು. ಈಗ ನೀವು ಸಾಮಾನ್ಯ ಗೆಂಡೆ, ಹುಲ್ಲುಗೆಂಡೆ 2 ಹೇಳಿದ್ರಲ್ಲ? ಹೌದು. ಈ 2 ನೀರಿನ ಯಾವ ಭಾಗದಲ್ಲಿ ಮೇಯ್ತವೆ? ಹುಲ್ಲುಗೆಂಡೆ ಎಲ್ಲ ಪದರದಲ್ಲೂ ಓಡಾಡುತ್ತೆ, ಬಟ್ ಕಾಮನ್ ಕಾರ್ಪ್ ಜಾಸ್ತಿ ಸಾಮಾನ್ಯ ಗೆಂಡೆ ಅಂತ ಏನು ಹೇಳ್ತೀವಿ, ಅದು ಕೆಳಭಾಗದಲ್ಲಿ ಇರುವಂಥದ್ದು. ಕೆಳಭಾಗದಲ್ಲಿ ಅಂದರೆ ಮೃಗಾಲ್ ಜೊತೆ ಇರುತ್ತೆ. ಹೌದು, ಕರೆಕ್ಟ್ ಅಲ್ವಾ? ಸರಿ. ಈಗ ಈ 5 ಜಾತಿಯ ಮೀನುಗಳನ್ನು ಒಂದೇ ಕೊಳಕ್ಕೆ ಬಿಡ್ಬೋದು. ಅದನ್ನೇ ನಾವು ಕಾಂಪೋಸಿಟ್ ಫಿಶ್ ಕಲ್ಚರ್ ಅಂತ ಹೇಳ್ತೀವಿ. ಸೊ ಈ ರೀತಿ ಬಿಟ್ಟಾಗ ನಮಗೆ ಜಾಸ್ತಿ ಉತ್ಪಾದನೆನ ಮಾಡ್ಬೋದು. ಸೊ ನಮಗೆ ಸ್ಥಳ ಎಲ್ಲೂ ಅನುಪಯೋಗವಾಗಿ ಉಳಿಯಲ್ಲ, ವೇಸ್ಟ್ ಆಗಲ್ಲ, ವ್ಯರ್ಥವಾಗಲ್ಲ. ಹೌದು. ಅನುಪಾತ ಏನು ಸರ್? ನಮಗೆ 4:3:3 ಅಂತ ಹೇಳ್ತೀವಿ. ಸೊ ನಾವು 4% ಹತ್ತರಲ್ಲಿ 4 ಕಾಟ್ಲಾ ಮೀನನ್ನ ಬಿಡ್ತೀವಿ, 3 ರೋಹು, 3 ಮೃಗಾಲ್ ಮತ್ತು ಕಾಮನ್ ಕಾರ್ಪ್. 3 ಅಂತಂದ್ರೆ ಮತ್ತೆ ಅದರಲ್ಲಿ ನಾವು ಈಗ ಒಂದೊಂದು ಕಡೆ ಮೃಗಾಲ್ ಸಿಗಲ್ಲ, ಅವಾಗ ನಾವು ಕಾಮನ್ ಕಾರ್ಪ್ ಬಿಡ್ಬೋದು. ಹೌದಾ? ಹುಲ್ಲಿಗೆಂಡೆ ನಾವು ಹುಲ್ಲು ಏನಾದರೂ ಯಥೇಚ್ಛಾಗಿ ನಮ್ಮ ಕೊಳಗಳಲ್ಲಿದ್ದಾಗ ತಂದು ಬಿಡ್ಬೋದು, ಅದೇನಿಲ್ಲ. ಸರ್, ಈಗ ಇಷ್ಟೆಲ್ಲ ತಳಿ ಹೇಳ್ತಿರಲ್ಲ, ಹೌದು, ಇವೆಲ್ಲ ಏನು ಪರಸ್ಪರ ಕಿತ್ತಾಡೋದು ಕಚ್ಚಾಡೋದು ಏನು ಮಾಡಲ್ಲ? ಹೌದು, ಇದು ಒಳ್ಳೆ ಪ್ರಶ್ನೆ ಸರ್. ಇದು ಈಗ ನಾನು ಏನು ಹೇಳಿದೆ, ಇದೆಲ್ಲ ಕೂಡ ಹರ್ಬಿವೋರ್ ಫಿಶ್ ಅಂತ ಹೇಳ್ತೀವಿ ಸರ್. ಮೀನಲ್ಲಿ ಏನು ಬರ್ತದೆ, ಹರ್ಬಿವೋರ್, ಕಾರ್ನಿವೋರ್ ಮತ್ತು ಆಮ್ನಿವೋರ್ ಅಂತ ಬರುತ್ತೆ. ಮಾಂಸಾಹಾರಿ, ಸಸ್ಯಾಹಾರಿ ಮತ್ತು ಮಿಶ್ರಾಹಾರಿ
ಓ, ಮೀನಲ್ಲೂ ಇದೆ? ಮೀನಲ್ಲೂ ಇದೆ, ಹೌದು. ನೋಡಿದ್ರಾ? ಓಕೆ, ಈಗ ನಾನೇನು ಹೇಳಿದೆ ನಿಮಗೆ, ಇದೆಲ್ಲ ಕೂಡ ಸಸ್ಯಾಹಾರಿ ಮೀನುಗಳು. ಸಸ್ಯಾಹಾರಿ ಮೀನು. ಹೌದು, ಇದೆಲ್ಲ ನೀವು ದೊಡ್ಡ ಮೀನು ಜೊತೆ ನಾವು ಸಣ್ಣ ಮರಿ ತಗೊಂಡೋಗ್ಬಿಟ್ಟು ತಿನ್ನೋದಿಲ್ಲ. ತುಂಬ ಜನ ರೈತರು ಕೇಳ್ತಾರೆ, ಸರ್ ನಮ್ಮ ಕೊಳದಲ್ಲಿ ಹೋದ ವರ್ಷ ಬಿಟ್ಟಿದ್ವಿ ಕಾಟ್ಲಾ ಅಥವಾ ಕಾಮನ್ ಕಾರ್ಪ್ ಇರ್ಬೋದು, ಕೊಳದಲ್ಲಿ ಇನ್ನೂ ಸ್ವಲ್ಪ ತಪ್ಪಿಸ್ಕೊಂಡು ಬಿಟ್ಟಿದ್ದೇವೆ ಸರ್, ಈಗ ಮರಿ ಬಿಡ್ಬೋದಾ ಅಂತ. ಖಂಡಿತವಾಗಿಯೂ ಬಿಡ್ಬೋದು. ಇವೆಲ್ಲ ಅರ್ಬಿಯೋರ್ ಫಿಶಸ್ಸು. ನೀರಲ್ಲಿ ಸಿಗುವಂತಹ ಪ್ಲಾಂಕ್ಟನ್, ನೈಸರ್ಗಿಕ ಉತ್ಪಾದನೆ ಅಂತ ಹೇಳ್ತೀವಿ, ಪ್ಲಾಂಕ್ಟನ್, ಅದನ್ನು ತಿಂದು ಬದುಕುವಂಥ ಜೀವಿಗಳು ಇವು. ಈ ಮಾಂಸಾಹಾರಿ ಮೀನಂದ್ರೆ ಯಾವುದು ಸರ್? ಮಾಂಸಾಹಾರಿ ನಾನು ಹೇಳಿದೆ ನಿಮಗೆ, ಮರೆಲ್ ಮೀನು ಕೃಷಿ ಮಾಡ್ತಾ ಇದ್ದಾರೆ ಅಂತ. ಮರೆಲ್ ಮೀನು ಅದು ಮಾಂಸಾಹಾರಿ? ಹೌದೌದು. ಓಹೋ, ಆಮೇಲೆ ಎರಡೂ ತಿನ್ನೋದು ಅಂದರೆ ಮಾಂಸನೂ ತಿನ್ನೋದು ಮತ್ತು ಈ ಕಡೆ ಹೌದು, ಫೀಡನ್ನು ತಿನ್ನುತ್ತೆ. ಫೀಡ್ ಹಾಕ್ತೀವಿ, ಪೆಲೆಟೆಡ್ ಫೀಡ್ ಅಂತ, ಅದನ್ನು ಕೂಡ ಅದು ಕನ್ಸ್ಯೂಮ್ ಮಾಡ್ತದೆ. ಇದು ಮರೆಲ್ ಬಿಟ್ಟರೆ ಬೇರೆ ಇನ್ಯಾವ ಮೀನು? ಮರೆಲ್ ಬಿಟ್ಟರೆ ಈಗ ನೀವು ಮಾರ್ಕೆಟಲ್ಲಿ ರೂಪ್ ಚಂದ್ ಅಂತ ಸಿಗುತ್ತೆ. ಏನು? ರೂಪ್ ಚಂದ್ ಮೀನು, ಪಾಂಪ್ಲೆಟ್ ಅಂತ ಮಾಡ್ತಾರೆ ನಮ್ಮ ಆಡು ಭಾಷೆಯಲ್ಲಿ. ಇಲ್ಲೆಲ್ಲ ಮಾರ್ಕೆಟ್ಗೆ ಹೋದರೆ ನೀವು ಪಾಂಪ್ಲೆಟ್ ಅಂತ ಹೇಳಿ ಮಾರ್ತಾರೆ, ಕೆಂಪುಗಿರುತ್ತೆ. ಅದು ಕೂಡ ರೂಪ್ ಚಂದ್ ಅಂತ ಹೇಳ್ತೀವಿ ಅದಕ್ಕೆ. ಹೌದು, ಅದು ಕೂಡ ಮಾಂಸಾಹಾರಿ ಮೀನು. ಅದು ಬಿಟ್ಟರೆ ಇನ್ಯಾವುದಾದ್ರು ಇದೆಯಾ? ನಮ್ಮ ಮೀನು ಕೃಷಿಯಲ್ಲಿ ಈಗ ಪ್ರಸ್ತುತ ಅದನ್ನೇ ನಾವು ಮರೆಲ್ ಕೃಷಿ ಮತ್ತು ರೂಪ್ಚಂದನ್ನು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ವಿ. ಮೀನು ಇದು ನಮ್ಮ ಜಮೀನಿನಲ್ಲಿ ಮೀನು ಕೃಷಿ ಮಾಡುವಾಗ ನೈಸರ್ಗಿಕವಾಗಿ ಬಿಡಲ್ಲ ನಾವು. ಹೌದಾ ಸರ್? ಈಗ ಸಾಮಾನ್ಯವಾಗಿ ನೀವು ರೈತರ ಹತ್ರ ಹೋದರೆ ಅವರು ಹಾವು ಮೀನು, ಅವಲ್ ಮೀನು, ಕುಚ್ಚಲ್ ಮೀನು, ಹೀಗೆ 108 ಹೇಳ್ತಾರಲ್ಲ, ಅದೆಲ್ಲ ಇವೆಲ್ಲ ಯಾವ ಮೀನುಗಳು? ಇಲ್ಲ, ಅದೆಲ್ಲ ನಮ್ಮ ನೈಸರ್ಗಿಕವಾಗಿ ಇರುವಂತಹ ಸ್ಥಳೀಯ ಮೀನುಗಳು ಸರ್. ಅವು ಪೌಷ್ಟಿಕವಾಗಿ ತುಂಬ ಉತ್ಕೃಷ್ಟವಾಗಿರ್ತವೆ. ಬಟ್ ಅವುಗಳನ್ನ ನಾವು ರೈತರ ಜಮೀನಿನಲ್ಲಿ, ಯಾಕೆಂದರೆ ಅವೆಲ್ಲ ಸ್ವಲ್ಪ ನಮ್ಮ ಸ್ಥಳೀಯವಾಗಿ ಸಿಗುವಂಥವು. ಈಗ ನಾವು ಮರೆಲ್ ಅಂತ ಹೇಳಿದ್ದು ನದಿಯಲ್ಲೂ ಸಿಗುತ್ತೆ ಮತ್ತು ನಮ್ಮ ಡ್ಯಾಮ್ಗಳಲ್ಲಿ ಅಥವಾ ಕೆರೆಗಳಲ್ಲೂ ಸಿಗುತ್ತೆ. ಬಟ್ ಅದನ್ನು ರೈತರು ಕೂಡ ಕೃಷಿ ಮಾಡ್ತಾ ಇದ್ದಾರೆ, ಯಾಕೆಂದರೆ ಲಾಭದಾಯಕವಾಗಿದೆ. ಬಟ್ ಬೇರೆ ಮೀನುಗಳು ನೀವು ಹೇಳಿದಾಗೆ ಇನ್ನೂ ಸ್ವಲ್ಪ ನಾವು ಮೀನುಮರಿ ಲಭ್ಯತೆ ಇರ್ಬೋದು, ಅವೆಲ್ಲ ಇನ್ನೂ ಸ್ವಲ್ಪ ತುಂಬ ಕಷ್ಟ ಸರ್. ಅವು ಅಂದರೆ ಈ ಸ್ವಾಭಾವಿಕವಾಗಿ ಏನು ಕೆರೆ ಕಟ್ಟೆಗಳಲ್ಲಿ ಈ ಮೀನುಗಳು ಸಿಗ್ತಾವಲ್ಲ ಅಲ್ವಾ, ಈ ಮೀನುಗಳನ್ನು ನಾವು ಕೃತಕವಾಗಿ ಕೊಳದಲ್ಲಿಟ್ಟು ಸಾಕಕ್ಕೆ ಬರಲ್ವಾ ಸರ್? ಕೊಳದಲ್ಲಿ ಅಂದರೆ ನಾವು ಈಗ ನೀವು ಯಾವುದೇ ಕೃಷಿ ತಗೊಂಡ್ರು ಮೊದಲಿಗೆ ಬೀಜ, ನಾವೇನು ಹೇಳ್ತೀವಿ ಫಿಶರೀಸಲ್ಲಿ ಸೀಡ್ಸ್, ಮೀನು ಮರಿ, ಎರಡನೇದು ಬರೋದು ಫೀಡ್. ಇವೆರಡು ತುಂಬ ಮುಖ್ಯವಾದದ್ದು. ಸೊ ನಮಗೆ ಮೀನು ಮರಿ ಸಿಕ್ಕಿದರೆ ತದನಂತರ ಫೀಡು ಕೂಡ ಸಿಗುತ್ತೆ. ಅಥವಾ ಮೀನು ಮರಿ ಸಿಕ್ಕಿದರೆ ರೈತರು ಕೂಡ ಅದನ್ನು ಬೆಳವಣಿಗೆ ಮಾಡಲು ಸ್ವಲ್ಪ ಉತ್ಸುಕವಾಗಿರ್ತಾರೆ. ನಮಗೀಗ ಮೀನು ಮರಿ ಸಿಗುತ್ತಾ ಇರುವಂಥದ್ದು ಯಾವುದಾದ್ರು ಅಂದರೆ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ಮರೆಲ್ಲು, ಕಾಮನ್ ಕಾರ್ಪು, ಗ್ರಾಸ್ ಕಾರ್ಪು. ಸೊ ರೈತರು ಕೂಡ ಇದನ್ನೇ ಕಲ್ಚರ್ ಮಾಡ್ತಾಯಿದ್ದಾರೆ. ಇನ್ನೊಂದು ಗಿಫ್ಟ್ ತಿಲಾಪಿಯಾ ಅಂತ, ಅದನ್ನು ಕೂಡ ಈಗ ರೈತರು ಕೃಷಿ ಹೊಂಡ ಇರ್ಬೋದು, ಬಾವಿಗಳಿರ್ಬೋದು, ಅದರಲ್ಲಿ ಕೃಷಿ ಮಾಡ್ತಾಯಿದ್ದಾರೆ. ಯೋಗಾನಂದ ಅವರೇ, ಈಗ ಕೃಷಿಯಲ್ಲೆಲ್ಲ ಸ್ಥಳೀಯ ತಳಿ ಉಳಿಸಿ, ಸ್ಥಳೀಯ ತಳಿ ಸಂರಕ್ಷಣೆ ಮಾಡಿ ಈ ಥರ 108 ಹೇಳ್ತಾರಲ್ವಾ, ನಿಮ್ಮ ಮೀನುಗಾರಿಕೆನಲ್ಲಿ ಆ ಥರ ಏನಿಲ್ವಾ ಸರ್? ಈಗ ಮಂಗಳೂರು ಕಡೆ ಎಲ್ಲ ಹೋದರೆ ಅದೆಂಥದೋ ಹೇಳ್ತಾರಪ್ಪ, ಅಲ್ಲೆಲ್ಲ ಮೀನು ಭಾಳ ಖುಷಿ ಪಟ್ಟು ತಿಂತಾರಲ್ಲ. ಅಲ್ಲಿ ಬಾಂಗ್ಡೆ, ಬೂತಾಯಿ ಅದೆಲ್ಲ ಅವ್ರದ್ದು, ಅದೆಲ್ಲ ಸಮುದ್ರದ ಮೀನು ಅಲ್ವೇ? ಆಯ್ತು, ಈಗ ನಮ್ಮ ಕಡೆ ಈಗ ಹಾವು ಮೀನು ಅಂತಾರೆ, ಆಮೇಲೆ ಕುಚ್ಚಲು ಮೀನು ಅಂತಾರೆ, ಸ್ನೇಕ್ ಹೆಡ್ ಅಂತ ಹೇಳ್ತೀವಲ್ಲ ಅದನ್ನೇ ಸರ್ ಮರೆಲ್. ಅದು ಹೌದಾ? ಸ್ನೇಕ್ ಹೆಡ್ ಅಂತ ಹೇಳ್ತೀವಿ, ಮರೆಲ್ ಅಂತ ಕರಿತೀವಿ ಅದಕ್ಕೆ. ಈಗ ಅಂಥವನ್ನ ಸಾಕಕ್ಕೆ ಬರಲ್ಲ ಅಂತೀರಾ ಅಥವಾ ಅದ ತಳಿ ಸಂವರ್ಧನೆ ನಡೀತಾ ಇಲ್ವಾ? ನಡೀತಿದೆ. ಈಗ ನಾವು ಹೇಳಿದ್ನಲ್ಲ, ಕಾಟ್ಲಾ, ರೋಹು, ಮೃಗಾಲ್ ಇದೆಲ್ಲ ನಮ್ಮ ತಳಿಗಳೇ, ಭಾರತೀಯ ಗೆಂಡೆ ಮೀನುಗಳು ಅಂತ, ಅದಕ್ಕೋಸ್ಕರನೇ ಹೇಳೋದು. ಈಗ ನೀವು ಹೇಳಿದಾಗೆ ಸ್ಥಳೀಯ ಮೀನುಗಳು ಅಂತ, ಇದನ್ನ ಏನಂತಿಗೆ ವರ್ಗೀಕರಣ ಮಾಡಿದ್ರು ಅಂದರೆ, ಇದು ಈಗ 1 ವರ್ಷ ಇರ್ಬೋದು ನಾವು ಕೃಷಿ ಮಾಡುವಂಥ ಸಮಯ, ಅಷ್ಟರಲ್ಲಿ ನಮಗೆ 1 kg ಹತ್ತತ್ರ ಬರುವಂಥ ಮೀನುಗಳು. ಅದರಲ್ಲಿ ನಾವು ಮೇಜರ್ ಕಾರ್ಪ್ಸು, ಮೀಡಿಯಂ ಕಾರ್ಪ್ಸು, ಮೈನರ್ ಕಾರ್ಪ್ಸ್ ಅಂತ ಹೇಳ್ತೀವಿ. ಮೀಡಿಯಮು ಮತ್ತು ಮೈನರ್ ಕಾರ್ಪ್ಸು ನಮಗೆ ರೈತರಿಗೆ ಅಷ್ಟು ಉತ್ಪಾದನೆ ಬರಲ್ಲ. ಅದಕ್ಕೋಸ್ಕರನೇ ನಾವು ಗೆಂಡೆ ಮೀನುಗಳು, ಮೇಜರ್ ಕಾರ್ಪ್ಸ್ ಅಂತ ಹೇಳ್ತೀವಿ, ಕಾಟ್ಲಾ, ರೋಹು ಮತ್ತು ಮೃಗಾಲ್, ಈ ಮೀನುಗಳನ್ನ ಯಥೇಚ್ಛವಾಗಿ ನಾವು ಉತ್ಪಾದನೆ ಮಾಡ್ತಾ ಇರೋದು. ಈ ಮರೆಲ್ ತಳಿ ಬಗ್ಗೆ ಹೇಳಿ. ಮರೆಲ್ ನಾನು ಆಗಲೇ ಹೇಳಿದಾಗೆ ಕಾರ್ನಿವೋರ್ ಫಿಶ್ ಸರ್. ಅದು ಈಗ ಇತ್ತೀಚೆಗೆ ಅದು ತುಂಬ ಪ್ರಾಮುಖ್ಯತೆ ಪಡ್ಕೊಳ್ತಿದೆ. ಯಾಕೆಂದರೆ ಲಾಭದಾಯಕ ದೃಷ್ಟಿಯಿಂದ ನಿಮಗೆ ವರ್ಷಕ್ಕೆ 10 ರಿಂದ 12 ತಿಂಗಳಷ್ಟರಲ್ಲಿ ಅದು 900 ರಿಂದ 1 kg ಬರುವಂಥ ಮೀನದು. ನಿಮಗೆ ಮಾರ್ಕೆಟಲ್ಲಿ 300 ರಿಂದ 350 ರೂಪಾಯಿ ಒಳ್ಳೆ ಬೆಲೆ ಇದೆ. ಅಲ್ಲ, ಕಾರ್ನಿವೋರಸ್ ಅಂದ್ರೆ ಏನು ತಿನ್ನುತ್ತೆ ಸರ್ ಅದು? ಅಲ್ಲ, ಅದು ಫೀಡ್, ಪೆಲೆಟೆಡ್ ಫೀಡ್ ಕೊಡ್ತಾ ಇರೋದು, ರೆಡಿಮೇಡ್ ಫೀಡ್, ಅದಕ್ಕೆ ಕೊಡ್ತಾ ಇರೋದು. ಫೀಡ್ ಬರ್ತೇನೆ ಸರ್, ಈಗ ತಳಿಗಳನ್ನ ಹೇಳ್ತೇನೆ, ನೆಕ್ಸ್ಟ್ ಫೀಡಿಗೆ ಬರ್ತೇನೆ. ಆಯಿತು.
ಅದಕ್ಕೆ ಏನಾಗ್ತಿದೆ ಅಂದರೆ ಆಹಾರ ನೀಡ್ತಾ ಇದ್ದಾರಲ್ಲ ಪೆಲೆಟೆಡ್ ಫೀಡು, ನಿಮ್ಗೆ ಅದನ್ನೇ 90ರಿಂದ 120, 130 ತನಕ ಇದೆ ರೇಟು. ಓಕೆ, ಫೀಡ್ ರೇಟ್ ಅದು. ಅಲ್ಲ ಮಾಂಸಾಹಾರಿ ಅಂದರೆ ನಾನು ಅನ್ಕೊಂಡೆ ಮಾಂಸನೇ ನೇರವಾಗಿ ತಿನ್ನುತ್ತೆ ಅಂತ. ಆ ಥರ ಏನಿಲ್ಲ ಸರ್. ಫೀಡಲ್ಲಿ ಮಾಂಸಾಹಾರಿಗಳಿಗೆ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಬೇಕು. ಓಹೋ, ಹಾಗೆ ಈಗ ನಮಗೆ ಕಟ್ಲಾ ರೋಹುವಲ್ಲಿ ನಾವು ಕೃಷಿಯಲ್ಲಿ 25-30% ಕ್ರೂಡ್ ಪ್ರೋಟೀನ್ ಅಂತ ಹೇಳ್ತೀವಿ, ಅಷ್ಟು ಕೊಟ್ಟರು ಸಾಕು. ಬಟ್ ಮರೆಯಲ್ಲಿಗೆ ನಮಗೆ 55-60% ಪ್ರೋಟೀನ್ ಬೇಕು ಸರ್. ಓಕೆ. ಅಲ್ಲ ಈಗ ಹಳ್ಳಿ ಕಡೆ ಈ ಕೋಳಿ ಕುಯ್ಯೋದು ಬೇರೆದೆಲ್ಲ ಕುಯ್ದ್ಬಿಟ್ಟು ಆ ಮಾಂಸದ ವೇಸ್ಟ್ ಉಳಿಯುತ್ತಲ್ಲ, ಅದನ್ನ ಹೆಸರು ತಿನ್ಕೊಳತ್ತೆ ಸರ್. ಆ ಥರ ಪದ್ಧತಿ ಎಲ್ಲ ಮಾಡಬಾರ್ದು. ಯಾಕೆಂದರೆ ಅದು ವಾತಾವರಣಕ್ಕೂ ಸಮಸ್ಯೆ ಮತ್ತು ಮೀನುಗಳಿಗೂ ಸಮಸ್ಯೆ. ಅದರಿಂದ ನೀರು ಬೇಗ ಕಲುಷಿತವಾಗಿ ಮೀನುಗಳು ಸಾಯುವಂಥ ಪರಿಸ್ಥಿತಿ ಉಂಟಾಗ್ತದೆ. ನೀವು ಮಾಂಸಾಹಾರಿ ಅಂದ್ರಲ್ಲ, ಆ ಭಾವನೆ ಬರಬಾರ್ದು. ತಿನ್ನುತ್ತದು, ಬಟ್ ಅದನ್ನ ನಾವೆಲ್ಲ ಉಪಯೋಗಿಸಬಾರ್ದು ಸರ್. ಹೌದಾ? ಯಾಕೆಂದರೆ ನಾವು ನೈಸರ್ಗಿಕ ದೃಷ್ಟಿಯಿಂದನೂ ಯೋಚನೆ ಮಾಡಬೇಕು, ಮತ್ತು ಅದು ನಮ್ಮ ಜವಾಬ್ದಾರಿ ಕೂಡ. ನಾವು ನೈಸರ್ಗಿಕವನ್ನು ಹಾಳು ಮಾಡಬಾರ್ದು ಅಲ್ವಾ, ಕಲುಷಿತ ಮಾಡ್ಬೋದು. ನೀರಿರಲಿ, ಗಾಳಿ ಇರಲಿ. ಈಗ ನೀವು ಡೈಲಿ ಈಗ ನೀವು ಹೇಳ್ದಂಗೆ ಕೋಳಿ ಕಟ್ ಮಾಡ್ತಾರಲ್ಲ, ಅದನ್ನೆಲ್ಲ ವೇಸ್ಟೆಲ್ಲ ಹಾಕಿದರೆ ನೀರು ಕೆಡುತ್ತೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಮಲಿನ ಆಗ್ತದೆ. ನಿಜ. ಅದರಿಂದ ಫೀಡನ್ನ ಈಗ ಅದನ್ನೇ ಹೇಳ್ತಾ ಇದೆ ಸರ್. ಈಗ ತಳಿಗಳಲ್ಲಿ ಈಗ ಮಾಂಸಾಹಾರಿ ತಳಿ ಒಂದು ಹೇಳಿದ್ರಿ ಅಲ್ವಾ, ಮತ್ತೆ ಇನ್ನೊಂದೇನೋ ಹೇಳಿದ್ರಲ್ವಾ, ತಿಲಾಪಿಯಾ ಅಂತ. ತಿಲಾಪಿಯಾ ಅದು ಆಮ್ನಿವೋರಸ್ ಫಿಶ್ ಅಂತ ಹೇಳ್ತೀವಿ. ಅದು ಕೂಡ ಫೀಡ್ ಹಾಕಿದ್ರೆ ಬರುತ್ತೆ ಸರ್. ಅದು ಹೈ ಡೆನ್ಸಿಟಿ ಸ್ಟಾಕಿಂಗಲ್ಲಿ ನಾವು ಉತ್ಪಾದನೆ ಮಾಡ್ಬೋದು. ಹೆಚ್ಚು ಸಾಂದ್ರತೆ ಅಂದರೆ ಈಗ ಅದರದ್ದೇನು ವಿಶೇಷತೆ? ಅದ್ರದ್ದು ಅಂದರೆ ನಮಗೆ ಬೇಗ ಬರುತ್ತೆ ಇಳುವರಿ. ಈಗ ನಾವು ಈಗ ಹೇಳಿದ್ದೆಲ್ಲ ಕಾಟ್ಲಾ ರೋಹು ಇರ್ಬೋದು, ಮೃಗಾಲ್ ಇರ್ಬೋದು, ಮರೆಲ್ ಇರ್ಬೋದು, ಇದೆಲ್ಲ 10-12 ತಿಂಗಳು ಬೆಳೆಗಳು. ಬಟ್ ತಿಲಾಪಿಯಾ ಅಂತ ಏನು ಹೇಳ್ತೀವಿ, ಗಿಫ್ಟ್ ತಿಲಾಪಿಯಾ, ಅದು ನಿಮಗೆ 5-6 ತಿಂಗಳಲ್ಲಿ ಬರುತ್ತೆ, ನಿಮಗೆ ಇಳುವರಿ ಬರುತ್ತೆ. ಅಷ್ಟು ಬೇಗ ಬರುತ್ತೆ. ಮಾರ್ಕೆಟಬಲ್ ಸೈಜ್ ಅದು 500 ಗ್ರಾಮ್ ಇದೆ. ಸೊ ಅಷ್ಟರಲ್ಲಿ ಬರುತ್ತೆ ಅದು. ಓಕೆ. ಈಗ ಈ ತಳಿಯ ಸಂವರ್ಧನೆ ಆಗಲಿ, ತಳಿಯ ಬಿತ್ತನೆ ಆಗಲಿ, ಇದೆಲ್ಲ ಈ ಸಂಶೋಧನೆ ಇವೆಲ್ಲ ಎಲ್ಲಿ ನಡೆಯುತ್ತೆ ನಿಮ್ಮದು ಮೀನುಗಾರಿಕೆಗೆ ಸಂಬಂಧಪಟ್ಟಿದ್ದು? ಸರ್, ನಮ್ಮದು ತಳಿ ಸಂವರ್ಧನೆ ಅಂತ ಬಂದಾಗ ನಮ್ಮ ಆರಂಗಿ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆಯಲ್ಲ, ಅಲ್ಲಿ ಮಹಾಸೀರ್ ಮೀನು ತಳಿಗಳನ್ನ ಸಂವರ್ಧನೆ ಮಾಡಿ ಈಗಾಗಲೇ ಕಾವೇರಿ ನದಿ ಪಾತ್ರದಲ್ಲೆಲ್ಲ ಬಿಟ್ಟು ಅದು ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ. ಅದ ನಂತರ ಈಗ ನಾನೇನು ಹೇಳಿದೆ, ಈಗ ಮೀನು ಕೃಷಿಯಲ್ಲಿ ಬಳಸುವಂತಹ ತಳಿಗಳನ್ನ ನಮ್ಮ ಮೀನುಗಾರಿಕೆ ಇಲಾಖೆಯ ಮುಖಾಂತರ ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ, ನುಗ್ಗು ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ, ಕರಿಮುದ್ನಳ್ಳಿ ಗಿಫ್ಟ್ ತಿಲಾಪಿಯ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ. ಅದಾದ ನಂತರ ಮಂಡ್ಯದಲ್ಲಿ ಗೋಪಾಲ್ಪುರ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ, ಹೊಸಬೂದ್ನೂರು ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ. ಹೀಗೆ ಪ್ರತಿ ಜಿಲ್ಲೆಗಳಲ್ಲೂ ಮೀನುಮರಿ ಉತ್ಪಾದನಾ ಕೇಂದ್ರಗಳಿದ್ದಾವೆ ಸರ್. ಅಲ್ಲಿಂದ ನಮ್ಮ ರೈತರಿಗೆ ಮೀನುಮರಿಗಳನ್ನ ಸರಬರಾಜು ಮಾಡ್ತಾ ಇದ್ದೇವೆ. ಈಗ ನೀವು ಕೆಲಸ ಮಾಡ್ತಿರೋದು ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ. ನಿಮ್ಮಲ್ಲಿ ಯಾವ ಮೀನುಮರಿ ಉತ್ಪಾದನೆ ಮಾಡ್ತೀರಿ? ಕಾಟ್ಲಾ, ರೋಹು, ಮೃಗಾಲು ಹಾಗೂ ಮತ್ತೆ ಸಾಮಾನ್ಯ ಗೆಂಡೆಗಳನ್ನ ರೈತರಿಗೆ ಸರಬರಾಜು ಮಾಡ್ತೀರಿ. ಓಕೆ. ಅಂದ್ರೆ ಈಗ ಸಂಶೋಧನೆ ಅಂದ್ರೆ ಎಲ್ಲಿ ನಡೆಯುತ್ತೆ? ಸಂಶೋಧನೆ ಯಥೇಚ್ಛಾಗಿ ಕಾಲೇಜಲ್ಲೇ ನಡೆಯುವಂಥದ್ದು ಸರ್. ನಮ್ಮ ವೆಟರ್ನರಿ ಆ್ಯಂಡ್ ಫಿಶರೀಸ್ ಯೂನಿವರ್ಸಿಟಿ ಏನಿದೆ ಬೀದರ್ನಲ್ಲಿ, ಅದ್ರ ಕೆಳಗಡೆ ಸಂಶೋಧನಾ ಕೇಂದ್ರಗಳು ಬರ್ತದೆ. ಬೆಂಗಳೂರಲ್ಲಿದೆ, FRIC ಇದೆ, ಮತ್ತೆ ಮೀನುಗಾರಿಕೆ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿ, ಮತ್ತೆ ಭೂತನಾಳು ಕೇಂದ್ರ ಬಿಜಾಪುರ ಇದೆ. ಅಲ್ಲೆಲ್ಲ ಮೀನುಗಾರಿಕೆ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಹೊಸ ತಳಿಗಳನ್ನೇನಾದರೂ ಸಂಶೋಧನೆ ಮಾಡಲಾಗ್ತಾ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ? ಮುಂದಿನ ದಿನದಲ್ಲಿ ಏನಾದರೂ ಈ ಹಳೆ ತಳಿಗಳಿಗೆ ಕಾಟ್ಲಾ, ರೋಹು, ಮೃಗಾಲು ಇವನ್ನೆಲ್ಲ ಬಹಳ ವರ್ಷದಿಂದ ಕೇಳ್ತಾ ಇದ್ದೀವಿ. ಇದರಲ್ಲಿ ಬೇರೆ ಕಡೆ ತಳಿಗಳ ಸಂಶೋಧನೆ ನಿರಂತರವಾಗಿ ನಡೀತಾ ಇರುತ್ತೆ. ಈಗ ಮರೆಲ್ ಆಗ್ಬೋದು, ತಿಲಾಪಿಯಾ ಇತ್ತೀಚಿನ ದಿನದಲ್ಲಿ ಬಂದಿರೋದು. ಈ ಪೈಪ್ಲೈನಲ್ಲಿ ಇನ್ನೂ ಬೇಕಾದಷ್ಟು ತಳಿಗಳು ಮುಂದೆ ಬರಬಹುದಾ? ಇಲ್ಲ, ತುಂಬ ಬರ್ತದೆ. ಯಾವಾಗ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಬರ್ತದೆ ಸರ್, ಅದ್ರ ಬೇಸಿಸ್ ಮೇಲೆ ನಮ್ಮ ರೈತರು ಕೂಡ ಬೆಳೆಗಳಲ್ಲಿ ಡೈವರ್ಸಿಟಿ ಹೋಗ್ತಾರೆ. ಈಗ ಮರೆಲ್ಲಿರ್ಬೋದು, ತಿಲಾಪಿಯಾ ಇರ್ಬೋದು, ಇತ್ತೀಚೆಗೆ ಬಂದಂಥದ್ದು. ಈಗ ತಿಲಾಪಿಯಾ ನಮಗೆ 2 ವರ್ಷ ಆಯಿತು ಮೈಸೂರಲ್ಲಿ ಶುರು ಮಾಡಿ. ಈ ಬೋನ್ಲೆಸ್ ಫಿಶ್ ಅಂದರೆ ತಿಲಾಪಿಯಾನೇನಾ? ಇಲ್ಲ, ನಮ್ಮ ಎಲ್ಲ ಮೀನುಗಳಲ್ಲಿ ಬೋನ್ ಇರ್ತದೆ. ಬಟ್ ಮಾರ್ಕೆಟಿಂಗ್ ಮಾಡುವಾಗ ಅವರು ಬೋನ್ಲೆಸ್ ಕೊಡುವಂಥದ್ದು ವ್ಯಾಲ್ಯೂ ಆಡೆಡ್. ಅದು ಅಂದರೆ ಈಗ ಬೋನ್ ಇದ್ದರೆ ತುಂಬ ಜನ ತಿನ್ನಲ್ಲ ಮೀನನ್ನ. ಸೊ ಆ ದೃಷ್ಟಿಯಿಂದ ನಮ್ಮ ಮೀನು ಮಾರಾಟ ಮಾಡುವಾಗ ಏನಿರ್ತಾರೆ ಅದನ್ನ ಬೋನ್ ಎಲ್ಲ ತೆಗೆದು ಕೊಡುವಂಥದ್ದು ಬೋನ್ಲೆಸ್. ಹೌದಾ? ನಮ್ಮ ಮೀನುಗಳೆಲ್ಲ ವರ್ಟಿಬ್ರೇಟ್ಸ್. ಹೌದಾ? ಮೂಳೆ ಇದ್ದೇ ಇರುತ್ತೆ. ಮೂಳೆ ಇರುತ್ತೆ, ಆದರೆ ಅವರು ತೆಗೆದ್ಬಿಟ್ಟು ಬೋನ್ಲೆಸ್ ಅಂತ ಹೇಳ್ತಾರೆ. ಹೌದು. ಈಗ ನೀವು ತಿನ್ನುವಾಗ ಕಬಾಬು ಅಥವಾ ಫಿಶ್ ಫ್ರೈ ಇರ್ಬೋದು, ಅದೆಲ್ಲ ಬೋನ್ಲೆಸ್, ಅದು ವ್ಯಾಲ್ಯೂ ಆಡೆಡ್ ಅದು ಅಷ್ಟೇ. ಓಕೆ. ಇನ್ನು ಯಾವ ತಳಿ ಬರ್ಬೋದು ಅಂತಂದ್ರೆ ಇನ್ನು ಸಂಶೋಧನೆ ಹಂತದಲ್ಲೇ ಇದೆಯಾ? ಸಂಶೋಧನೆ ಅಂತಲ್ಲ ಸರ್, ಈಗ ನಾವು ಪ್ರಾಮುಖ್ಯವಾಗಿ ಫಸ್ಟ್ ಈಗ ನಾವು ರೈತರಿಗೆ ಅನುಕೂಲ ಆಗುವಂಥದ್ದನ್ನ ಕೊಡ್ತಾ ಇದೀವಿ. ನಮ್ಮ ಕೆರೆ ಇರ್ಬೋದು, ಜಲಾಶಯ ಇರ್ಬೋದು, ಅಥವಾ ಮೀನು ಕೃಷಿ ಜಮೀನಿನಲ್ಲಿ ಮಾಡ್ತಾ ಇರೋರಿಗೆ ಕಾಟ್ಲಾ, ರೋಹು, ಮೃಗಾಲ್ ಇದಿಷ್ಟು ನಮಗೆ ಡಿಮ್ಯಾಂಡ್ ಇರುವಂಥದ್ದು. ಸೊ ಅದೇ ರೀತಿ ಈಗ ಮರೆಲ್ ಕೂಡ ಇದೆ.
ತಿಲಾಪಿಯಾ ಕೂಡ ಕೊಡ್ತಾ ಇದ್ದೀವಿ. ತದನಂತರ ಈಗ ಮಾಡ್ತಾ ಇದ್ದಾರೆ. ಈಗ ಮರೆಲ್ಲು ಮತ್ತು ತಿಲಾಪಿಯಾ ಈ ಮೀನುಗಳನ್ನು ಕೆರೆ ಕಟ್ಟೆನಲ್ಲಿ ಬಿಡೋ ಹಾಗಿಲ್ಲ ಅಲ್ವೇ? ಇಲ್ಲ, ಬಿಡೋ ಆಗಿಲ್ಲ. ಅಂದರೆ ಮರೆಲ್ ತುಂಬ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ ಸರ್. ಒಂದು ಮರಿಗೆ 10 ರೂಪಾಯಿ 15 ರೂಪಾಯಿ ತಗೊಳ್ತಾರೆ. ಸೊ ಅದನ್ನು ತಗೊಂಡು ಯಾರು ಕೆರೆಯಲ್ಲಿ ಬಿತ್ತನೆ ಮಾಡಲ್ಲ. ಯಾಕೆಂದರೆ ಕಂಟ್ರೋಲ್ ಕಷ್ಟ. ನಮ್ಮ ಜಮೀನಿನಲ್ಲಾದರೆ 10 ಕುಂಟೆ ಇರ್ಬೋದು, 20 ಕುಂಟೆ ಇರ್ಬೋದು, ಕೊಳ ಮಾಡಿರ್ತೀವಿ. ಅದರಲ್ಲಿ ನಮ್ಮ ಹಿಡಿತದಲ್ಲಿ ಇರ್ತದೆ. ಸೊ ಹಾಗಾಗಿ ಮತ್ತು ಗಿಫ್ಟ್ ತಿಲಾಪಿಯಾನ ನಾವು ಕೆರೆಗಳಿಗೆ ಬಿಡಲ್ಲ, ಅದು ಜಮೀನಿನಲ್ಲೇ ಸಾಕ್ಬೇಕು ಸರ್. ಅದು ಓಕೆ. ಆಹಾರ ಪದ್ಧತಿ ಬಗ್ಗೆ ಹೇಳ್ತೀನಿ ಅಂತಿದ್ದೀರಾ, ದಯಮಾಡಿ ಹೇಳಿ ಸರ್. ಈಗ ನಮ್ಮ ರೈತರು, ಈಗ ನಾವೇನು ಹೇಳ್ದಂಗೆ ಮೀನು ಕೃಷಿ ಹೊಸದು ಸರ್ ನಮ್ಮ ರೈತರಿಗೆ. ಆಹಾರ ಅಂತ ಬಂದಾಗ ಯಾವುದೇ ಪ್ರಾಣಿ ಇರ್ಬೋದು, ಪಕ್ಷಿಗಳಿರ್ಬೋದು ಅಥವಾ ಸಸ್ಯಗಳಿರ್ಬೋದು, ಆಹಾರ ಬೇಕೇ ಬೇಕು. ಆಹಾರದಿಂದ ಶಕ್ತಿ ಇರ್ತದೆ ಮತ್ತು ಆ ಶಕ್ತಿಯಿಂದ ಬೆಳವಣಿಗೆ ಆಗುವಂಥದ್ದು. ಮೀನುಗಳಿಗೂ ಕೂಡ ನಮ್ಮ ರೈತರುಗಳು ಇನ್ನೂ ಫೀಡ್ ಬೇಸ್ಡ್ ಅಕ್ವಾಕಲ್ಚರ್ ಅಂತ ಹೇಳ್ತೀವಿ. ಮೀನು ಆಹಾರ ಆಧಾರಿತ ಮೀನು ಕೃಷಿ ಅಂತ. ಅದು ಇನ್ನೂ ಬೆಳವಣಿಗೆ ಹಂತದಲ್ಲಿರುವಂಥದ್ದು. ನಮ್ಮ ಭಾಗದ ರೈತರಿಗೆ ಹೋಲಿಕೆ ಮಾಡಿದಾಗ ಈಗ ಆಂಧ್ರ ಅಥವಾ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಆಹಾರ ಆಧಾರಿತ ಮೀನು ಕೃಷಿ ಪದ್ಧತಿಗೆ ಅವ್ರು ಮಾಡ್ತಾಯಿದ್ದಾರೆ. ಬಟ್ ನಮ್ಮಲ್ಲಿ ಇನ್ನೂ ಮೊದಲನೇ ಹೆಜ್ಜೆ ಇಡ್ತಾ ಇದ್ವಿ. ಯಾಕೆಂದರೆ ಅದಕ್ಕೆ ಸುಮಾರು ಕಾರಣಗಳಿರ್ಬೋದು. ಒಂದು, ಫೀಡ್ ಅವೈಲಬಿಲಿಟಿ ಅಂತ ಹೇಳ್ತೀವಿ, ಲಭ್ಯತೆ. ಸ್ಥಳೀಯವಾಗಿ ಆಹಾರ ಸಿಗಲ್ಲ. ಈಗ ನಾವು ಮೀನು ಕೃಷಿ ಮಾಡಬೇಕು ಅಂದ್ಕೊಂಡು ಮೀನು ಮರಿ ತಂದು ಅದನ್ನು ಜಮೀನಿನಲ್ಲಿ ಸಾಕ್ತಾ ಇದ್ರೂ ಕೆಲವೊಂದು ಸಮಯದಲ್ಲಿ ನಮ್ಗೆ ಆಹಾರ ಸಿಗಲ್ಲ. ಸೊ ಅದಕ್ಕಾಗಿ ನಾವು ಅಂತಹ ಸಮಯಗಳಲ್ಲಿ ನಾವು ಸ್ಥಳೀಯವಾಗಿ ಏನು ಮಾಡಬೇಕು, ಅಥವಾ ಆಹಾರ ನಮಗೆ ಕೃತಕ ಆಹಾರ, ಪೆಲೆಟೆಡ್ ಫೀಡ್ ಅಂತ, ಕಮರ್ಷಿಯಲ್ ಫೀಡ್ ಅಂತ ಏನು ಹೇಳ್ತೀವಿ, ಅದು ಎಷ್ಟು ನಾವು ಯೂಸ್ ಮಾಡ್ಬೋದು, ಅದರಿಂದ ನಮಗೆ ಲಾಭ ಎಷ್ಟು ಬರ್ತದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸರ್. ಮೊದಲಿಗೆ ನಮಗೆ ಫೀಡ್ ಅಂತ ಏನು ಹೇಳ್ತೀವಿ ಅಕ್ವಾಕಲ್ಚರ್ನಲ್ಲಿ 60 ಭಾಗ ಖರ್ಚು ಫೀಡೇ ಬರುತ್ತೆ. ಈ 60 ಭಾಗ ಖರ್ಚನ್ನು ನಾವು ಹೇಗೆ ಉಳಿಸ್ತೀವಿ ಅದ್ರ ಮೇಲೆ ನಮ್ಮ ಮೀನು ಕೃಷಿ ಲಾಭ ಡಿಪೆಂಡ್ ಆಗಿರುವಂಥದ್ದು. ಈಗ ನಾನು ನಿಮ್ಗೆ ಹೇಳ್ದಂಗೆ ಕಾಟ್ಲಾ ಇರ್ಬೋದು, ರೋಹು ಇರ್ಬೋದು, ಮೃಗಾಲ್ ಇರ್ಬೋದು, ಕಾಮನ್ ಕಾರ್ಪ್ ಇರ್ಬೋದು, ಇವುಗಳನ್ನ ನಾವು ಸ್ಥಳೀಯವಾಗಿ ಸಿಗುವಂಥ ಆಹಾರ ಅಂದರೆ ಅಕ್ಕಿ ತೌಡು, ರೈಸ್ ಬ್ರಾನ್ ಅಂತ ಏನು ಹೇಳ್ತೀವಿ. ಅದಾದಮೇಲೆ ಕಡಲೆಕಾಯಿ ಹಿಂಡಿ, ಗ್ರೌಂಡ್ನಟ್ ಆಯಿಲ್ ಕೇಕು, ಇವೆರಡೂ ಶ್ರಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನೀಡ್ತಿರುವಂಥದ್ದು ಸ್ಥಳೀಯವಾಗಿ ನೀಡ್ತಿರುವ ಆಹಾರ ಇದು. ಈಗ ಮರೆಲ್ ಅಂತ ಹೇಳಿದ್ವಲ್ಲ, ಅದು ನಾವು ಪೆಲೆಟೆಡ್ ಫೀಡ್ ಹಾಕ್ಲೇಬೇಕು. ಅದಕ್ಕೆ ಕೃತಕ ಆಹಾರ, ಕಮರ್ಷಿಯಲ್ ಫೀಡ್ ಹಾಕ್ಲೇಬೇಕು. ಇಲ್ಲಾಂದರೆ ನಮಗೆ ಅದು ಬೆಳವಣಿಗೆ ಬರೋಲ್ಲ. ಈಗ ನಾವು ಕಾಟ್ಲಾ ರೋಗಿಗೆ ಕೊಟ್ಟಂಗೆ ಅಕ್ಕಿ ತೋಡು, ಕಡಲೆಕಾಯಿ ಹಿಂಡಿನ ಅದಕ್ಕೆ ಕೊಡೋಕ್ಕಾಗಲ್ಲ. ಸೊ ನಮ್ಮ ಕೃತಕ ಆಹಾರ ಏನಿದೆ, ಕಮರ್ಷಿಯಲ್ ಫೀಡ್, ನಮ್ಮ ಕರ್ನಾಟಕದ ಮಟ್ಟಿಗೆ ಮಾರ್ಕೆಟಿಂಗ್ ಕಡಿಮೆ ಸರ್. ಇದು ನಮಗೆ ಎಲ್ಲ ಇಂಪೋರ್ಟ್ ಆಗ್ತಿರೋದು ಆಂಧ್ರದಿಂದ. ಸೊ ಹಂಗಾಗಿ ನಮಗೆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಮಧ್ಯವರ್ತಿಗಳ ಹೀಗೆ ಎಲ್ಲ ಸೇರಿಕೊಂಡು ನಮಗೆ ಆಹಾರದ ಬೆಲೆ ಏನಾಗಿದೆ ಜಾಸ್ತಿ ಆಗಿದೆ ಸರ್. ಈ ದೃಷ್ಟಿಯಿಂದ ನಮ್ಮ ರೈತರು ಫೀಡ್ ಬೇಸ್ಡ್ ಅಕ್ವಾಕಲ್ಚರಿಗೆ ಹೋಗೋಕ್ಕೆ ಸ್ವಲ್ಪ ಭಯಪಡ್ತಾರೆ. ಯಾಕೆಂದರೆ ನಮಗೆ ಕಾಟ್ಲಾ ರೋಹು ಇರ್ಬೋದು, ಕಾಮನ್ ಕಾರ್ಪ್ ಇರ್ಬೋದು, ಇದೆಲ್ಲ ನಿಮಗೆ ಮಾರ್ಕೆಟ್ ರೇಟು 100ರಿಂದ 150 ರೂಪಾಯಿ ಇರ್ಬೋದು. ನಿಮಗೆ ಫೀಡ್ ಕಾಸ್ಟ್ 80ರಿಂದ 90 ರೂಪಾಯಿ ಬಂದುಬಿಟ್ರೆ ನಮಗೆ ಲಾಭ ಇರೋಲ್ಲ. ಸೊ ಆ ದೃಷ್ಟಿಯಿಂದ ನಾವು ಸ್ಥಳೀಯವಾಗಿ ಸಿಗುವಂತಹ ಆಹಾರ ಅಥವಾ ಇಂಗ್ರೀಡಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸ್ಕೊಂಡು ಮೀನು ಕೃಷಿಯಲ್ಲಿ ನಾವು ಲಾಭದಾಯಕವನ್ನು ಮಾಡಬೇಕಾಗ್ತದೆ ಸರ್. ಫೀಡ್ ಅಂತ ಬಂದಾಗ ಎಲ್ಲ ಪ್ರಾಣಿಗಳಲ್ಲೂ ಅಷ್ಟೇ ಸ್ಟೇಜ್ ವೈಸ್ ಫೀಡ್ ಇರುತ್ತೆ. ಈಗ ಮೀನು ಮರಿಯಲ್ಲೇ ಒಂದು ಥರ ಆಹಾರ, ವಯಸ್ಸಿದ್ದ ಮೀನಲ್ಲೇ ಒಂದು ಥರ ಆಹಾರ, ಮತ್ತು ಗ್ರೋಟ್ಗೆ ಅಲ್ಲೇ ಒಂದು ಥರದ ಆಹಾರ. ನಾವು ಮೀನು ಮರಿಗೆ ಏನು ಹೇಳ್ತೀವಿ, ಮೀನು ಮರಿಗೆ ನಾವು ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೋಡು ಅಂತ ಹೇಳ್ತಿದ್ದೀವಲ್ಲ, ಅದನ್ನು ನೀಡ್ತಾಯಿದ್ದೀವಿ. ನಮ್ಮ ಕಾಟ್ಲಾ ಇರ್ಬೋದು, ರೋಹು ಇರ್ಬೋದು, ಮೃಗಾಲ್ ಇರ್ಬೋದು. ಅದಾದ ನಂತರ ನಾವು ಪೆಲೆಟೆಡ್ ಫೀಡಿಗೆ ಹೋಗ್ತೀವಿ ಸರ್. ಅದು ನಿಮಗೆ ಕೆ ಜಿಗೆ 50 ರೂಪಾಯಿ 60 ರೂಪಾಯಿ ಇರ್ತದೆ. ಬಟ್ ಅದನ್ನು ನಾವು ರೈತರು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೋಡು ಅದನ್ನೇ ಶ್ರಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಮುದ್ದೆ ಮಾಡಿ ನಮ್ಮ ಮೀನುಗಳಿಗೆ ನೀಡ್ಬೋದು. ನಾವು ತಿಲಾಪಿಯಾ ಮತ್ತು ಮರೆಲ್ನ ಏನು ಹೇಳಿದ್ವಿ ಅದಕ್ಕೆ ನಾವು ಕೃತಕ ಆಹಾರ ಬಳಸಲೇಬೇಕು ಸರ್. ಮತ್ತು ಮೀನು ಆಹಾರ ಅಂತ ಬಂದಾಗ ತುಂಬ ಕ್ರೈಟೀರಿಯಾಗಳಿರ್ತವೆ ಅದರಲ್ಲಿ. ಈಗಾಗಲೇ ನೀವು ಕೇಳ್ದಂಗೆ ಕಾರ್ನಿವೋರಸ್ಸು ಮತ್ತು ಹೆರ್ಬಿವೋರಸ್ಸು ಮತ್ತು ಆಮ್ನಿವೋರಸ್ಸು. ನಮ್ಮ ಕಾರ್ನಿವೋರಸ್ ಮೀನುಗಳಿಗೆ ಪ್ರೋಟೀನ್ ಜಾಸ್ತಿ ಬೇಕು. ಸೊ ಹಾಗಾಗಿ ಪ್ರೋಟೀನ್ ಜಾಸ್ತಿ ಇದ್ದರೆ ಮೀನಿಂದ ಬೆಲೆ ಕೂಡ ಜಾಸ್ತಿ ಇರ್ತದೆ, ಮೀನಿಂದು ಆಹಾರದ ಬೆಲೆ ಕೂಡ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ನಮ್ಮ ಹೆರ್ಬಿವೋರಸ್ ಫಿಶಸ್ಗಳೇನಿದ್ದಾವೆ ಆ ಕೃಷಿಗೆ ನಮ್ಮ ಫೀಡಿಗೆ ಆಹಾರಕ್ಕೆ ತಗಲಬಹುದಾದಂತಹ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ಮತ್ತು ಮೀನಿನ ಆಹಾರ ನಿರ್ವಹಣೆ ಅಂತ ಬಂದಾಗ ಮೊದಲನೇದಾಗಿ ನಮಗೆ ಹೇಳ್ದಾಗೆ ಗಾತ್ರ, ಮೀನಿನ ಗಾತ್ರ ತುಂಬ ಮುಖ್ಯವಾದದ್ದು. ಯಾಕೆಂದರೆ ಮೀನಿನ ಗಾತ್ರದ ಮೇಲೆ ನಾವು ಆಹಾರದ ತುಣುಕನ್ನು ನೀಡುವಂಥದ್ದು ಮೀನಿಗೆ. ಪೆಲೆಟೆಡ್ ಫೀಡ್ ಏನಂತ ಹೇಳ್ತೀವಿ, ಫೀಡ್ ಕಾಳು ಥರ ಇರುತ್ತೆ ಸರ್ ಅದು ಫೀಡು. ಅದನ್ನು ನಾವು ಗಾತ್ರ ನೋಡಿ ಕೊಡುವಂಥದ್ದು. ಮರಿಲಿ ಸ್ವಲ್ಪ ಗಾತ್ರ ಚಿಕ್ಕದಿರುತ್ತೆ, ತದನಂತರ ದಪ್ಪದು, ಮತ್ತು ಗ್ರೋಟ್ ಆದಮೇಲೆ ನಾರ್ಮಲ್ ಸೈಜ್ದು ಆಹಾರ ಕೊಡುವಂಥದ್ದು. ಅದಾದಮೇಲೆ ಆಹಾರದ ವಿಧ ನೀವು ಹೇಳ್ದಾಗೆ ಹರ್ಬಿವೋರ, ಕಾರ್ನಿವೋರ ಅಂತ. ಕಾರ್ನಿವೋರ ಆದರೆ ನಾವು ಪ್ರೋಟೀನ್ ಜಾಸ್ತಿ ಇರುವಂಥದ್ದನ್ನ ಅದಕ್ಕೆ ಕೊಡಬೇಕು. ಹರ್ಬಿವೋರ ಆದರೆ 25 to 30% ಕ್ರೂಡ್ ಪ್ರೋಟೀನ್ ಇರುವಂಥದ್ದನ್ನ ಅದಕ್ಕೆ ನೀಡ್ಬೋದು. ಅದಾದಮೇಲೆ ಮೀನು ಕೃಷಿಯ ವಿಧಾನ. ಮೀನು ಕೃಷಿಲಿ 3 ಥರ ಬರುತ್ತೆ ಸರ್. ಒಂದು ನೈಸರ್ಗಿಕ ಮೀನು ಉತ್ಪಾದನೆ, ಅದಕ್ಕೆ ನಾವು ಯಾವುದೇ ಥರದ ಫೀಡನ್ನು ಹಾಕಲ್ಲ. ಎರಡನೇದು ಸೆಮಿ ಇಂಟೆನ್ಸಿವ್
ಫಿಶ್ ಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಆಹಾರ ನೀಡಿ ಮತ್ತು ಸ್ವಲ್ಪ ನೈಸರ್ಗಿಕವಾಗಿ ಬೆಳೆಯುವಂಥದ್ದು. ನಾನು ಹೇಳಿದಾಗೆ ಅಕ್ಕಿ ತೋಡು ಮತ್ತು ಕಡಲೆಕಾಯಿ ಹಿಂಡಿ ಇದೆರಡೂ ಮಿಕ್ಸ್ ಮಾಡ್ಕೊಂಡು ಮತ್ತು ಸಗಣಿ ಈ ಮೂರನ್ನು ಹಾಕ್ಕೊಂಡು ಮೀನು ಉತ್ಪಾದನೆ ಮಾಡೋದು ಸೆಮಿ ಇಂಟೆನ್ಸಿವ್. ಮತ್ತು ಇಂಟೆನ್ಸಿವ್ ಅಂತ ಏನು ಹೇಳ್ತೀವಿ, ಹೆಚ್ಚು ಸಾಂದ್ರತೆ ಮೀನು ಮರಿಗಳನ್ನ ಬಿತ್ತನೆ ಮಾಡಿ ಫೀಡ್ ಬೇಸ್ಡ್ ಅಕ್ವಾಕಲ್ಚರ್ ಮಾಡುವಂಥದ್ದು. ಸೊ ಈ ಮೂರು ಕೂಡ ಇಂಪಾರ್ಟೆಂಟ್ ಸರ್. ಅದಾದಮೇಲೆ ಪರಿಸರದ ಅಂಶಗಳು ಬರ್ತದೆ ಈಗ ಮೀನು ಆಹಾರ ನಿರ್ವಹಣೆಯಲ್ಲಿ. ಈಗ ಚಳಿಗಾಲ ಇದೆ, ಮಳೆಗಾಲ ಇದೆ, ಬೇಸಿಗೆಗಾಲ ಇದೆ. ಚಳಿಗಾಲದಲ್ಲಿ ಏನಾಗ್ತದೆ, ನಮಗೆ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಮೀನಿನ ಚಯಾಪಚಯ ಕ್ರಿಯೆ ಏನಂತ ಹೇಳ್ತೀವಿ ಅದೆಲ್ಲ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ, ಮೆಟಬಾಲಿಕ್ ಆ್ಯಕ್ಟಿವಿಟಿ. ಸೊ ಹಂಗಾಗಿ ಫೀಡ್ ತಿನ್ನುವಂಥದ್ದು ಕಡಿಮೆ ಇರ್ತದೆ ಅವಾಗ. ಸೊ ಅದಕ್ಕೆ ನಾವು ಹೊಂದ್ಕೊಂಡು ಮೀನು ಆಹಾರವನ್ನು ಹಾಕಬೇಕು ಕೊಳಕ್ಕೆ. ನಾವು ಜಾಸ್ತಿ ಹಾಕಿದರೆ ವೇಸ್ಟ್ ಆಗುತ್ತೆ, ನೀರು ಕೂಡ ಕೆಟ್ಟೋಗುತ್ತೆ, ಇದರಿಂದ ಮೀನು ಸಾಯುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅದರಿಂದ ನಾವು ಮೀನು ಆಹಾರವನ್ನು ಮೀನಿಗೆ ಜಾಸ್ತಿ ಹಾಕಿದರೂ ನಮಗೆ ನಷ್ಟನೇ, ಮೀನು ಆಹಾರವನ್ನು ಕಡಿಮೆ ಹಾಕಿದ್ರೂ ನಷ್ಟನೇ. ಮೀನು ಆಹಾರವನ್ನು ಕಡಿಮೆ ಹಾಕಿದರೆ ಬೆಳವಣಿಗೆ ಬರಲ್ಲ ಮತ್ತು ನಮಗೆ ಮೀನು ಕೃಷಿಯ ಸಮಯ ಹೆಚ್ಚು ಬೇಕಾಗ್ತದೆ. ಜಾಸ್ತಿ ಹಾಕಿದರೆ ನಮ್ಮ ದುಡ್ಡು ಕೂಡ ವೇಸ್ಟ್ ಆಗುತ್ತೆ, ಅದರಿಂದ ನೀರು ಕೂಡ ಕೆಡುತ್ತೆ ಮತ್ತು ಮೀನು ಸಾಯುವಂಥ ಪರಿಸ್ಥಿತಿ ಬರ್ತದೆ. ಈಗ ನಾವು ಮೀನು ಆಹಾರವನ್ನು ನೀರಿಗೆ ಹಾಕ್ತಾಯಿದ್ದೀವಿ ಅಂದರೆ ಅದು ದುಡ್ಡು ಹಾಕ್ತಾ ಇರೋದು ನಾವು. ಈ ದೃಷ್ಟಿಯಿಂದ ರೈತರು ತುಂಬ ಕೇರನ್ನು ಜಾಸ್ತಿ ತಗೊಳ್ಬೇಕಾಗ್ತದೆ ಮೀನು ಆಹಾರದಲ್ಲಿ. ಮತ್ತು ನಾವು ನೋಡಿರ್ಬೋದು, ಈ ಹಸು ಫೀಡ್ ಇರ್ಬೋದು, ಕೋಳಿ ಫೀಡ್ ಇರ್ಬೋದು, ನಮ್ಮ ಮನೆಗಳಲ್ಲೇ ನಾನು ಹಸುಗಳನ್ನೆಲ್ಲ ಸಾಕಿದ್ದೆ. ಅವಾಗ ಫೀಡ್ ತರೋರು KMF ಫೀಡ್ ಇರ್ಬೋದು ಅಥವಾ ಅಕ್ಕಿ ತೋಡು ಇರ್ಬೋದು ಅಥವಾ ಜೋಳ ಇರ್ಬೋದು, ತಂದೆಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿರೋರು. ಅದು ಮಳೆಗೆಲ್ಲ ಬೂಸ್ಟ್ ಬಂದಿರೋದು, ಇಲಿ ಎಲ್ಲ ತಿಂದಿರೋದು, ಹೆಗಣ ಎಲ್ಲ ತಿಂದಿರೋದು, ಆ ಥರ ನಾವು ಫೀಡನ್ನು ಇಡಬಾರ್ದು. ಏಕೆಂದರೆ ಅದೆಲ್ಲದರಿಂದ ನಮಗೆ ಟಾಕ್ಸಿನ್ಸ್ ಬರುವಂಥದ್ದು ಸರ್. ಈಗ ಅಫ್ಲೋಟಾಕ್ಸಿನ್ಸ್ ಬೂಸ್ಟ್ ಏನಾದ್ರು ಬೆಳೆದರೆ ಅಫ್ಲೋಟಾಕ್ಸಿನ್ಸ್ ಅಂತ ರಿಲೀಸ್ ಆಗುತ್ತೆ, ಅದರಿಂದ ಮೀನುಗಳಿಗೆಲ್ಲ ತೊಂದರೆ ಆಗುತ್ತೆ. ಈ ದೃಷ್ಟಿಯಿಂದ ಮತ್ತು ಫೀಡನ್ನು ಸಂಸ್ಕರಣೆ ಮಾಡುವಾಗ ಅಥವಾ ಶೇಖರಣೆ ಮಾಡುವಾಗ ಅದು ಗಾಳಿ ಇರ್ಬೋದು, ನೀರಿರ್ಬೋದು ಅಥವಾ ಇಲಿ ಹೆಗಣಗಳು ಅಥವಾ ಕೀಟಗಳು ಇದು ಯಾವುದೇ ಹೋಗ್ದಂಗೆ ನೀಟಾಗಿ ಇಡುವಂಥದ್ದು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಸರ್. ಅಲ್ಲ, ಈಗ ನಾವೇನು ಸಿದ್ಧಪಡಿಸಿದ ಆಹಾರನೇ ಕೊಂಡ್ಕೋಬೇಕಾ? ಹೌದು. ಅಥವಾ ತಯಾರು ಮಾಡ್ಕೋಬೋದು? ತಯಾರು ಕೂಡ ಮಾಡ್ಕೊಳ್ಬೋದು. ನಮ್ಮ ಮೀನು ಕೃಷಿ ಯಾವ ವ್ಯಾಪ್ತಿಗೆ ಮಾಡ್ತಾಯಿದ್ದೀವಿ ಅಂತ, ಈಗ 20 ಗುಂಟೆ 1 ಎಕರೆ ಆದರೆ ನಾವು ತಯಾರು ಮಾಡ್ಕೊಳಕ್ಕಾಗಲ್ಲ. ಅಂದರೆ ಫಾರ್ಮ್ ಬೇಸ್ಡ್ ಫೀಡ್ ಅಂದರೆ ನಮಗಿದೆ ಕಡಲೆಕಾಯಿ ಹಿಂಡಿ ಪ್ಲಸ್ ಅಕ್ಕಿ ತೋಡು ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಮುದ್ದೆ ಮಾಡಿ ಹಾಕುವಂಥದ್ದು ಮೀನುಗಳಿಗೆ. ಇಲ್ಲಾಂದರೆ ಬ್ಯಾಕ್ ಫೀಡಿಂಗ್ ಅಂತ ಹೇಳ್ತೀವಿ, ಎರಡನ್ನೂ ಚೀಲ ಕಟ್ಟಿ ಕೊಳಕ್ಕೆ ಕಟ್ಟುವಂಥದ್ದು. ಪೆಲೆಟೆಡ್ ಫೀಡ್ ಅಂತೇನು ಹೇಳಿದೆ, KMF ಫೀಡ್ ಬರುತ್ತಲ್ಲ ಅದೇ ಥರ ಇರುತ್ತೆ, ಪೆಲೆಟ್ ಇರುತ್ತೆ. ಅದನ್ನು ನಾವು 2-3 ತಿಂಗಳು ಬೇಕಾದಷ್ಟು ಆಹಾರವನ್ನು ತೆಗೆದುಕೊಂಡು ನಾವು ನಮ್ಮ ಫಾರ್ಮಲ್ಲಿ ಶೇಖರಣೆ ಮಾಡ್ಕೊಳ್ಬೋದು. ಓಕೆ. ಈಗ ತಾವು ಏನು ಹೇಳಿದ್ರಿ, ಮೀನು ಒಂದೊಂದು ಸ್ತರದಲ್ಲಿ ಆಹಾರ ತಿನ್ನುತ್ತೆ ಅಲ್ವಾ? ಈಗ ನಾವು ಪೆಲೆಟ್ ಹಾಕಲಿ ಮತ್ತೊಂದು ಹಾಕಲಿ, ಇದು ಹಾಕಿದ ತಕ್ಷಣ ನೀರ್ ಮೇಲೆ ತೇಲ್ಬೋದೇನೋ, ಆಮೇಲೆ ಮುಳಿಕೊಂಡು ಕೆಳಗೆ ಹೋಗ್ಬಿಡುತ್ತೆ. ಈಗ ಮೀನುಗಳಿಗೆ ಅವುಗಳ ಸ್ತರದಲ್ಲಿ ಆಹಾರ ದೊರೆಯುವಂತೆ ಮಾಡೋದು ಹೇಗೆ? ಇಲ್ಲ, ಒಳ್ಳೆ ಪ್ರಶ್ನೆ ಸರ್. ಇದು ಈಗ ಮೀನು ತಳಭಾಗದಲ್ಲಿ ಇರುತ್ತೆ ಅಂತ ಹೇಳಿದಾಗ ಅದು ಅತಿ ಹೆಚ್ಚಾಗಿ ಅಥವಾ ಆಹಾರ ಪದ್ಧತಿ ತಳಭಾಗದಲ್ಲಿ ಇರ್ತದೆ. ಮೀನು ಮೇಲ್ಗಡೆ ಭಾಗಕ್ಕೆ ಬರೋದೇ ಇಲ್ಲ ಅಂತಲ್ಲ, ಅದು ಎಲ್ಲ ಭಾಗದಲ್ಲೂ ಓಡಾಡುತ್ತೆ. ಬಟ್ ಅದರದ ಆಹಾರದ ಪದ್ಧತಿ ಏನಿದೆ ಅದು ಕೆಳಭಾಗದಲ್ಲಿರುವಂಥದ್ದು. ನಾವು ಪೆಲೆಟೆಡ್ ಫೀಡ್ ಅಂತ ಏನು ಹೇಳಿದೆ, ಅದರಲ್ಲೂ ಸಿಂಕಿಂಗ್ ಪೆಲೆಟ್ ಅಂತಿದೆ, ಫ್ಲೋಟಿಂಗ್ ಪೆಲೆಟ್ ಅಂತಿದೆ, ತೇಲುವಂಥ ಆಹಾರ. ಅದು 2 ಅವರು ನಮಗೆ ಮುಳುಗೋದೇ ಇಲ್ಲ. ಸೊ ಅದು ಫೀಡ್ ಹಾಕಿದಾಗ ನಾವು ಸೆನ್ಸರಿ ಆರ್ಗನ್ಸ್ ಇರ್ತದೆ ಮೀನುಗಳಿಗೆ, ಅದು ಹಾಕಿದ ತಕ್ಷಣ ನಾವು ಮೇಲ್ಗಡೆ ಬರುತ್ತದೆ, ಬಂದು ಫೀಡ್ ಮಾಡಿ ಹೋಗುತ್ತೆ. ಹೌದಾ? ಹೌದು, ಅದು ಎಲ್ಲೇ ಇದ್ರು ನಮಗೆ ಪೆಲೆಟೆಡ್ ಫೀಡಲ್ಲಿ ಉಪಯೋಗ ಏನಂತ ಹೇಳಿದರೆ, ಈಗ ನಾವು ಪೆಲೆಟೆಡ್ ಫೀಡ್ ಹಾಕಿದ್ವಿ, ಫ್ಲೋಟಿಂಗ್ ಪೆಲೆಟ್ ಅಂತ, ಮೀನಿಗೆ ಆಹಾರ ನೀಡಿದ್ವಿ, ಅದು ಹಾಕಿದ ತಕ್ಷಣ ಖಾಲಿ ಆಯಿತು. ಸೊ ಅವಾಗ ನಮಗೆ ಅನ್ನಿಸ್ಬೇಕದು, ಮೀನಿಗೆ ಆಹಾರ ಸಾಕಾಗ್ತಿಲ್ಲ. ಹಾಕಿದ ತಕ್ಷಣ 2-3 ಗಂಟೆ ನೋಡಿದ್ವಿ, ಅಲ್ಲೇ ಮೀನು ಫೀಡ್ ಉಳ್ಕೊಳ್ತಿದೆ, ನಾವು ಜಾಸ್ತಿ ಆಗ್ತಿದ್ವಿ. ಇದರಿಂದ ಕೂಡ ನಾವು ತಿಳ್ಕೊಳ್ಬೋದು. ಹೌದು, ಇದು ನಮಗೆ ಫೀಲ್ಡ್ ಲೆವೆಲಲ್ಲಿ ಎಕ್ಸ್ಪೀರಿಯನ್ಸ್ ರೈತರಿಗೆ ಬರುವಂಥದ್ದು ಸರ್. 1-2-3 ಸಲ ಆದರೆ ಗೊತ್ತಾಗ್ಬಿಡ್ತೈತೆ ಅವ್ರಿಗೆ. ಈಗ ನಾವು ಮೀನಿಗೆ 3% ಬಾಡಿ ವೆಯ್ಟಿಗೆ ಫೀಡ್ ಕೊಡಿ ಅಂತ ಹೇಳ್ತೀವಿ. 100 ಗ್ರಾಮ್ ಮೀನಿದ್ರೆ 3 ಗ್ರಾಮ್ ಫೀಡ್ ಕೊಡಿ ಅಂತ ಹೇಳುವಂಥದ್ದು. ಸೊ ಅದು ಕೆಲವೊಮ್ಮೆ ಈಗ ನಾವು ಮೀನನ್ನು ಅತಿ ಹೆಚ್ಚಾಗಿ ರೈತರು ಬಿತ್ತನೆ ಮಾಡ್ತಾರೆ, ತದನಂತರ ಸ್ಯಾಂಪ್ಲಿಂಗ್ ಮಾಡಬೇಕು. ತುಂಬ ಜನ ಮಾಡಲ್ಲ. ಈಗ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಎಷ್ಟು ಬದುಕಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದ್ರ ಆಧಾರದ ಮೇಲೆ ಸ್ಯಾಂಪ್ಲಿಂಗ್ ಅಂತ ಮಾಡ್ತೀವಿ, ಚೆಕ್ ಮಾಡಬೇಕು. ಅದೇ ಏನು, ಹೇಗೆ ಅದು ಸ್ಯಾಂಪ್ಲಿಂಗ್ ಅಂದರೆ ಏನು, ಹೇಗೆ ಮಾಡಬೇಕು? ಈಗ ನಾನು ಹೇಳಿದಾಗ, ಈಗ ನಾವು ಬಲಿತ ಬಿತ್ತನೆ ಮರಿನ 1,000 ಬಿಟ್ವಿ ಅಂತ ಉದಾಹರಣೆ ತಗೊಳ್ಳಿ ಸರ್. ಅದರಲ್ಲಿ ಏನಾರ ಮಾರ್ಟಾಲಿಟಿ ಬಂದರೆ ನಮಗೆ ಬಿಟ್ಟಾಗಲೇ ಗೊತ್ತಾಗುತ್ತೆ, ಯಾಕೆಂದರೆ ಸತ್ತಿದ ಮೀನು ತೇಲ್ತದೆ. ಸೊ ಅವಾಗ ನಾವು ಈಗ 1000ರಲ್ಲಿ ಎಷ್ಟು ಸಾಯಿತು ಅಂತ ಅಸೆಸ್ ಮಾಡ್ಬೋದು. ಅದಾದ ನಂತರ ಬಿಟ್ಟಾಯಿತು, 1 ತಿಂಗಳಾಯಿತು, ನಾವು ಸ್ಯಾಂಪ್ಲಿಂಗ್ ಮಾಡಿದ್ವಿ, ಯಾವುದೋ ಒಂದು ಜಾಗದಲ್ಲಿ ಇಟ್ಕೊಂಡು ಮೀನನ್ನು ಚೆಕ್ ಮಾಡಿದ್ವಿ, ಸೈಜ್ ಎಷ್ಟು ಬಂದಿದೆ ಅಂತ. ಆ ಸೈಜಿನ ಆಧಾರದ ಮೇಲೆ
90% 80% ಸರ್ವೈವಿಲಿಟಿ ತಗೊಂಡು ಅದನ್ನು ಟೋಟಲ್ ವೆಯ್ಟನ್ನು ನಾವು ತಿಳಿದುಕೊಂಡು ಆಹಾರ ನೀಡಬೇಕು. ಅಂದ್ರೆ ಪ್ರತಿ ತಿಂಗಳಿಗೆ ಸ್ಯಾಂಪ್ಲಿಂಗ್ ಮೀನು ಹಿಡಿದು ಹೇಗೆ ಬೆಳೀತಾ ಇದೆ ನೋಡ್ಕೊಂಡು ಆಹಾರ ಅಂತೀರಿ. ಈಗ ನಾನು ನಿಮ್ಗೆ ಯಾವಾಗಲೇ ಹೇಳ್ದಂಗೆ ಅತಿ ಹೆಚ್ಚು ಆಹಾರ ಹಾಕಿದ್ರೂ ನಷ್ಟ ಉಂಟಾಗುವಂಥದ್ದು ರೈತರಿಗೇನೆ, ಜಾಸ್ತಿ ಹಾಕಿದ್ರೂ ನಷ್ಟ ಉಂಟಾಗೋದು ರೈತರಿಗೇನೆ. ಈಗ ಒಂದು ತಿಂಗಳಲ್ಲಿ ಈಗ ನಾವು 1000 ಬಿಟ್ವಿ ಅಂತ ಇಟ್ಕೊಳ್ಳಿ ಅಪ್ಪ. ಹೌದು. ಮೊದಲಿಗೆ ಒಂದು 100 ಸತ್ತೋಯ್ತು ಅಂತ ಇಟ್ಕೊಳ್ಳಿ, 900 ಉಳೀತು. ಈಗ ನಮಗೆ ಒಂದು ತಿಂಗಳಾಯ್ತು ಅಂದಾಗ ಅದರಲ್ಲಿ ಮತ್ತೆ ಒಂದು 10% ಹೋಗಿದೆ ಅಂದರೆ ಆ 10%ನ ಆ್ಯಡ್ ಮಾಡ್ಬೋದಾ ಮತ್ತೆ? ಅಂದರೆ ಅದೇ ಸೈಜ್ ಆದರೆ ಆ್ಯಡ್ ಮಾಡ್ಬೇಕು ಸರ್. ನಮಗೆ ಮೀನು ಗಾತ್ರ ಅಂತ ಏನು ಹೇಳಿದೆ, ಮೀನಿನ ಗಾತ್ರ ಎಲ್ಲ ಒಂದೇ ಥರ ಇದ್ದರೆ ಫೀಡಿಗೆ ನಮಗೆ ಕಾಂಪಿಟೇಷನ್ ಬರೋಲ್ಲ. ಈಗ ದೊಡ್ಡ ಮತ್ತು ಚಿಕ್ಕ ಮೀನಿನ ನಡುವೆ ಈಗ ದೊಡ್ಡ ಮೀನು ಏನು ಮಾಡ್ತದೆ, ಹಾಕಿದ ತಕ್ಷಣ ಬಂದ್ಬಿಡ್ತದೆ. ಸಣ್ಣದೇನು ಮಾಡ್ತದೆ, ಭಯ ಪಟ್ಕೊಂಡು ಹಿಂದೆ ಹೋಗಿರ್ತದೆ. ದೊಡ್ಡ ಮೀನು ಬಂದು ಫೀಡ್ ಮಾಡ್ಕೊಂಡು ಹೋಗ್ಬಿಟ್ಮೇಲೆ ಫೀಡ್ ಇಲ್ಲ ಅಂದರೆ ಸಣ್ಣ ಮೀನಿಗೆ ಮತ್ತೆ ಆಹಾರ ಸಿಗಲ್ಲ, ಅದು ಸಣ್ಣನೇ ಇರ್ತದೆ. ಸೊ ಇದನ್ನು ನಾವು ತಡೆಗಟ್ಟಕ್ಕೆ ಎಲ್ಲ ಒಂದೇ ಥರದ ಸೈಜಿನ ನಾವು ಸ್ಟಾಕ್ ಮಾಡಬೇಕು. ಅಂದರೆ ನೀವು ಒಂದೇ ಸರಿ ಬಿತ್ತನೆ ಮಾಡಬೇಕು, ಒಂದೇ ಸರಿ ಕಟಾವು ಮಾಡಬೇಕು. ಹಾಗೆ ನೈಸರ್ಗಿಕವಾಗಾದರೆ ನಾವು ಮಲ್ಟಿಪಲ್ ಸ್ಟಾಕಿಂಗ್ ಮತ್ತು ಮಲ್ಟಿಪಲ್ ಹಾರ್ವೆಸ್ಟಿಂಗ್ ಮಾಡ್ಬೋದು ಸರ್. ಹೌದಾ? ನಾವು ಜಮೀನಿನಲ್ಲಿ ಮೀನು ಕೃಷಿ ಮಾಡಬೇಕಾದ್ರೆ ಒಂದೇ ಸಮಯಕ್ಕೆ ಮಾಡಿದರೆ ಸೂಕ್ತ. ಆಯ್ತರಪ್ಪ. ಈಗ ಎಲ್ಲವೂ ಒಂದೇ ಥರ ಆರೋಗ್ಯ ಸ್ಥಿತಿನಲ್ಲಿ ಇರಲ್ಲ. ಕೆಲವು ವೀಕ್ ಇರ್ತವೆ, ಕೆಲವು ಸ್ಟ್ರಾಂಗ್ ಇರ್ತವೆ. ಈಗ ತಿನ್ನುವಾಗ ಸ್ಟ್ರಾಂಗ್ ಇರೋ ತಿನ್ಕೊಂಡೋಯ್ತವೆ. ಈಗ ನಾವು ರೇಷ್ಮೆ ಹುಳದಲ್ಲಿ ಅನ್ಈಕ್ವಲ್ಸ್ ಅಂತೀವಲ್ಲ, ಹಾಗೆ ನಾವು 1000 ಮರಿ ಬಿಟ್ರೆ 1000ನೂ ಒಂದೇ ಥರ ಬೆಳವಣಿಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ವಲ್ಲ. ಹೌದು. ನಮ್ಮ ಮೀನಿನಲ್ಲಿ ಏನಾಗುತ್ತೆ ಸರ್, ಮೀನು ಮರಿ ಕೊಡುವಾಗಲೇ ನಾವು ಅದನ್ನು ನಾವು ಕಂಡೀಷನಿಂಗ್ ಅಂತ ಹೇಳ್ತೀವಿ. 4 ಅವರ್ 5 ಅವರ್ ಕಂಡೀಷನಿಂಗಿಗೆ ಇಟ್ಟು ವೀಕ್ ಮರಿ ಎಲ್ಲ ಅಲ್ಲೇ ಸತ್ತೋಗಿರ್ತದೆ. ನಾವು ಒಳ್ಳೆ ಗುಣಮಟ್ಟದ ಮೀನು ಮರಿಗಳನ್ನೇ ನಾವು ರೈತರಿಗೆ ಕೊಡುವಂಥದ್ದು. ಆದಾಗ್ಯೂ ಕೂಡ ತಪ್ಪಿಸ್ಕೊಂಡು ಬಂದಿದ್ದರೆ ಅದು ಟ್ರಾನ್ಸ್ಪೋರ್ಟೇಷನಲ್ಲೇ ಸತ್ತೋಗಿರ್ತದೆ. ಆದಾಗ್ಯೂ ಬಂದಿದ್ದರೆ ಮೀನಿನಲ್ಲಿ ಯಾವ್ದಾದ್ರು ರೋಗ ಈಗ ತಗುಲಿದ್ರೆ ಅಥವಾ ಅಲ್ಲಿ ರೈತರು ಕೊಳದಲ್ಲಿ ಯಾವ್ದಾದ್ರು ರೋಗ ಇದ್ದರೆ ಅದು ಕೂಡ ಸಾಯುವಂಥ ಪರಿಸ್ಥಿತಿ ಇರ್ತದೆ. ಸೊ ನಮ್ಗೆ ಗೊತ್ತಾಗೋಗ್ತದೆ. ಯಾಕೆಂದರೆ ಮೀನು ಅಂದಾಗ ನಾ ಕಾಟ್ಲಾ, ರೋಹು ಮತ್ತು ಬ್ರಿಗಾಲು, ಕಾಮನ್ ಕಾರ್ಪ್ ಏನು ಹೇಳಿದೆ, ಸಮೂಹದಲ್ಲಿ ಹೋಗುವಂಥದ್ದು, ಗ್ರೂಪ್ ಫಿಶಸ್ ಇವೆಲ್ಲ ಜೊತೆಯಾಗಿ ಹೋಗ್ತವೆ. ಆ ಜೊತೆ ಬಿಟ್ಟು ಬೇರೆ ಕಡೆ ಹೋದಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಆರೋಗ್ಯ ಇಲ್ಲ ಅಥವಾ ಏನೋ ಒಂದು ಆಗಿದೆ ಅಂತ. ಈಗ ಚೀಲದಲ್ಲಿ ಕಟ್ಟಿ ಆಹಾರ ಹಾಕ್ಬೋದು ಅಂತ. ಹೌದು. ಅದು ಹೇಗೆ? ಬ್ಯಾಕ್ ಫೀಡಿಂಗ್ ಅಂತ ಹೇಳ್ತೀವಿ. ಈಗ ನಾವು ಜಮೀನಿನಲ್ಲಿ ಕೊಳ ಮಾಡಿರ್ತೀವಲ್ಲ, ಒಂದು ಲೈನನ್ನು ಫಾರ್ಮ್ ಮಾಡೋದು, ಹಗ್ಗ ಕಟ್ಟೋ ಅಥವಾ ದೊಣ್ಣೆಗಳನ್ನ ಕಟ್ಟೋ. ಸೊ ಅಲ್ಲಿಗೆ ನಾವು ಬ್ಯಾಗಲ್ಲಿ ಕಡಲೆಕಾಯಿ ಹಿಂಡಿ ಅಂತೇನು ಹೇಳಿದೆ, ಕಿತ್ತೋಡೆ ಅಂತೇನು ಹೇಳಿದೆ, ಮತ್ತು ಸ್ಥಳೀಯವಾಗಿ ಜೋಳ ಸಿಕ್ಕಿದ್ರೆ ಜೋಳ, ಇವೆಲ್ಲ ಮಿಕ್ಸ್ ಮಾಡಿ ಕಟ್ಬಿಟ್ಟು ಕೆಳಗಡೆ ತೂತು ಮಾಡಿ ಕಟ್ಟುವಂಥದ್ದು, ಕೊಳಗಳಿಗೆ ನೀರಿಗೆ ಕಟ್ಟುವಂಥದ್ದು. ಸೊ ಅವು ಮೀನುಗಳು ಪಾಠ ಆದಮೇಲೆ ಏನು ಮಾಡ್ತವೆ, ಅಲ್ಲಿಗೆ ಹೋಗಿ ಪ್ರಿಕ್ ಮಾಡ್ತವೆ. ಸೊ ಅವಾಗ ಫೀಡ್ ಅದಕ್ಕೆ ಸಿಗುವಂಥದ್ದು. ಅಂದರೆ ಅದರದ್ದೇ ಚೀಲ ಇರುತ್ತೆ, ಪ್ರತ್ಯೇಕವಾಗಿ ಬರುತ್ತೆ? ಇಲ್ಲ. ನಾರ್ಮಲ್ ಬ್ಯಾಗ್ಗಳು ಸಿಗ್ತದಲ್ಲ ಮಾರ್ಕೆಟಿಗೆ. ಯಾವುದು? ಪ್ಲಾಸ್ಟಿಕ್ ಬ್ಯಾಗ್ಗಳು? ಪ್ಲಾಸ್ಟಿಕ್ ಬ್ಯಾಗ್ಗಳು. ಅದಕ್ಕಾದ್ರೂ ಹೋಲ್ ಮಾಡಿ ಕಟ್ಬೋದು. ಹೌದಾ? ಸಿಗುತ್ತಲ್ಲ ಫೀಡ್ ಬ್ಯಾಗ್ಗಳು. ಅಂದರೆ ಪ್ಲಾಸ್ಟಿಕ್ ಬ್ಯಾಗಿಂದ ಮೀನಿಗೆ ಏನು ಸಮಸ್ಯೆ ಆಗಲ್ಲ. ಅದೇನು ನೀರಿನಲ್ಲಿ ಕೊಳೆಯಲ್ವಲ್ಲ, ಏನು ಸಮಸ್ಯೆ ಆಗಲ್ಲ. ಹೌದಾ? ಅಂದರೆ ತೂತ ಹೊಡೆದ್ಬಿಟ್ಟು ಗುಂಟ ಹಾಕಿ ಕಟ್ಟಬೇಕು. ಅದು ಎಲ್ಲಿ ನೇತು ಹಾಕ್ಬೇಕು ಸರ್? ನೀರಿಗೆ ಲೆವೆಲ್ ಇದೆಯಲ್ಲ, ಮೇಲ್ ಕಟ್ಟಿರ್ಬೇಕಾ, ಮಧ್ಯಕ್ಕೆ ಬಿಡ್ಬೇಕಾ, ಅಥವಾ ಕೆಳಗಡೆಗೆ? ಕಟ್ಟೋದು ಮೇಲಿರ್ಬೇಕು, ಆ ಫೀಡ್ ಮಾತ್ರ ನೀರಲ್ಲಿ ಮುಳುಗಿರ್ಬೇಕು ಅಷ್ಟೇ. ತಳಭಾಗಕ್ಕೆ ತನಕ ಹೋಗೋ ಅಗತ್ಯ ಇಲ್ಲ. ಬರ್ತದೆ, ಮೇಲ್ಗಡೆನೆ ಬರ್ತದೆ. ಅದು ತಳಭಾಗದ ಮೀನಾದ್ರೂ ಫೀಡ್ ಕಟ್ಟಿದಾಗ ಬರುತ್ತೆ ಅದು. ಓಕೆ. ಎಷ್ಟು ಚೀಲ ಕಟ್ಟಬೇಕಾಗತ್ತೆ ಒಂದು ಕೊಳಕ್ಕೆ ಸರ್? ಈಗ ನಾನು ಹೇಳಿದೆ, ಈಗ ಒಂದು ಮೀನಿಗೆ 3% ಬಾಡಿ ವೆಯ್ಟಲ್ಲಿ ಮೀನು ಆಹಾರ ನೀಡುವಂಥದ್ದು. 100 ಗ್ರಾಮ್ ಮೀನು ಅದ್ರ ಗಾತ್ರ ಇದೆ ಅಂದರೆ ಅದಕ್ಕೆ ಡೈಲಿ ನಮಗೆ 3 ಗ್ರಾಮ್ ಫೀಡ್ ಕೊಡ್ಬೇಕು ಅದಕ್ಕೆ. ಸೊ ಅದೇ ರೀತಿ ನಾವು ಎಷ್ಟು ಸಂಖ್ಯೆಯಲ್ಲಿ ಬಿಟ್ಟಿದ್ವಿ, ಪ್ರಸ್ತುತ ಎಷ್ಟು ಗಾತ್ರ ಇದೆ, ಅದನ್ನು ನಾವು ನೋಡ್ಕೊಂಡು ಮೀನಿಗೆ ಆಹಾರ ಅಂತ ನೀಡುವಂಥದ್ದು. ಅದೇ ನಾನು ಕೇಳ್ತಿದ್ದೀನಿ, ಒಂದೇ ಚೀಲದಲ್ಲಿ ಇಡ್ಬೋದಾ ಅಥವಾ 4 ಚೀಲ ಬ್ರೇಕ್ ಮಾಡಿ? 4 ಚೀಲ 5 ಚೀಲದಲ್ಲಿ ಕಟ್ಟಬೇಕು. ಯಾಕೆಂದರೆ ನಾವು ಆದಷ್ಟು ಒಂದು ಕಡೆ ಬರೋದನ್ನ ತಪ್ಪಿಸ್ಬೇಕು ಅಲ್ವಾ. ಎಲ್ಲ ಕಡೆ ಕಟ್ಟಿದಾಗ ಎಲ್ಲ ಕಡೆ ಹೋಗಿ ಎಲ್ಲ ಮೀನುಗಳಿಗೂ ಸಿಗುವಂಥದ್ದು. ಫ್ಲೋಟಿಂಗ್ ಪೆಲೆಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸಮಸ್ಯೆ ಬರಲ್ಲ, ಎಲ್ಲದಕ್ಕೂ ಸಿಗುತ್ತೆ, ಫ್ಲೋಟ್ ಆಗುತ್ತೆ. ಅಂದರೆ ಹಾಗಾಗಿ ಈಗ ಚೀಲದಲ್ಲಿ ಕಟ್ಟೋದು ಪ್ರತಿನಿತ್ಯ ಕಟ್ಟಬೇಕಾ? ಹೌದು, ಪ್ರತಿನಿತ್ಯ ಕಟ್ಟಬೇಕು. ಫ್ಲೋಟಿಂಗ್ ಪೆಲೆಟ್ ಆದರೆ ಒಂದು ಸರಿಗೆ ಹಾಕ್ಬೋದಾ ಅಥವಾ ಅದು ಹೇಗೆ ಡಿವಿಷನ್ ಏನಾದ್ರು ಕೂಡ? ರೇಷನ್, ಫೀಡಿಂಗ್ ರೇಷನ್ ಅಂತ ಹೇಳ್ತೀವಿ. ಈಗ ನಾವು ಹೇಗೆ 3 ಟೈಮು ಆಹಾರವನ್ನು ತೆಗೆದುಕೊಳ್ತೀವಿ, ಅದಕ್ಕೂ ಕೂಡ 2 ಟೈಮು ನೀಡುವಂಥದ್ದು ಸೂಕ್ತ ಮೀನಿಗೂ. ಬೆಳಿಗ್ಗೆ 8 ಗಂಟೆ ಅಥವಾ 10 ಗಂಟೆಗೆ ಇರ್ಬೋದು, ಸಂಜೆ 4 ಗಂಟೆಗೆ. ಈಗ 2 ಟೈಮ್ಸ್ ಫೀಡನ್ನು, ಅಂದರೆ ದಿನದ ಆಹಾರ 10 kgಲೇ ನಾವು 5 kg ಮಾರ್ನಿಂಗು ಮತ್ತು 5 kg ಈವ್ನಿಂಗ್ ಕೊಡುವಂಥದ್ದು ಸೂಕ್ತ. ಅಲ್ಲ, ಕೆಲವರು ಕಳೆಪುರಿ ಎಸಿತಾರೆ, ಮತ್ತು ಕೆಲವರು ವೇಸ್ಟ್ ತರಕಾರಿ ಅಥವಾ ವೇಸ್ಟ್ ಇದು ಸಾವಯವ ಇದನ್ನು ತಿನ್ನುತ್ತೆ ಮೀನು ಅಂತ ಅನ್ಕೊಂಡು ಹೇಳ್ತಾರೆ. ತರಕಾರಿಗಳು ಮತ್ತೊಂದು ಅಂಥವನ್ನೆಲ್ಲ ತಿಂತಾವ ಮೀನು?
ಸರ್, ಈಗ ನಾವು ಆಹಾರ ಅಂದರೆ ಏನು ಹೇಳ್ತೀವಿ, ಆಹಾರದಲ್ಲಿ ನಮಗೆ ಮುಖ್ಯವಾಗಿ ಸಿಗುವಂಥದ್ದು ಪ್ರೋಟೀನು, ಕಾರ್ಬೋಹೈಡ್ರೇಟು, ಲಿಪಿಡ್ಡು ಮತ್ತು ವೈಟಮಿನ್ಸು ಮತ್ತು ಮಿನರಲ್ಸು. ನಮಗೆ ಪ್ರೋಟೀನು, ಕಾರ್ಬೋಹೈಡ್ರೇಟು, ಲಿಪಿಡ್ಡು ಮೇಜರ್ ನ್ಯೂಟ್ರಿಯೆಂಟ್ಸ್ ಇವು. ಇದರಿಂದನೇ ಬೆಳವಣಿಗೆ ಆಗುವಂಥದ್ದು. ಮೀನಿಗೇನು ಅಂದರೆ ಮೀನು ಯಥೇಚ್ಛವಾಗಿ ಪ್ರೋಟೀನ್ನ ಬಳಸ್ಕೊಳ್ತದೆ ಬೆಳವಣಿಗೆಗೆ. ನಮ್ಮ ಮೀನುಗಳು ಕಾರ್ಬೋಹೈಡ್ರೇಟ್ ಯುಟಿಲೇಷನ್ ಕಡಿಮೆ ಮೀನುಗಳಲ್ಲಿ. ನೀವು ಕಾರ್ನಿವರ್ ಅಂತ ಬಂದುಬಿಟ್ಟಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ ಯುಟಿಲೇಷನ್ ತುಂಬ ಕಡಿಮೆ ಇರ್ತದೆ. ಕಾಟ್ಲಾ, ರೋಹು ಮತ್ತು ಕಾಮನ್ ಕಾರ್ಪ್, ಮೃಗಾಲ್ ಇವೆಲ್ಲ ಸ್ವಲ್ಪ ಇದನ್ನು ಕಾರ್ಬೋಹೈಡ್ರೇಟ್ ಬಳಸ್ಕೊಳ್ತದೆ ಬೆಳವಣಿಗೆಗೆ. ಬಟ್ ಕಾರ್ನಿವರಲ್ಲಂತೂ ಬೆಳೆಸ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ನಾವು ಕಡಲೆಪುರಿ ಅಂತ ಹೇಳಿದ್ವಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಷ್ಟೇ ಇರೋವಂಥದ್ದು. ಸೊ ಅದರಿಂದ ಮೀನಿಗೆ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ ಹೊಟ್ಟೆ ಹತ್ರ, ಹೊರತು ಬೆಳವಣಿಗೆ ಬರೋಲ್ಲ. ಅದಕ್ಕೋಸ್ಕರ ನಾವು GNOC ಕಡಲೆಕಾಯಿ ಹಿಂಡಿನ ಮಿಕ್ಸ್ ಮಾಡುವಂಥದ್ದು ಪ್ರೋಟೀನ್ ಸಿಗಲಿ ಅಂತ. ಇಲ್ಲಾಂದರೆ ನಾವು ಸಗಣಿ ಹಾಕ್ತೀವಲ್ಲ, ಮೆನ್ಯೂರಿಂಗ್ ಮಾಡ್ತೀವಲ್ಲ ಪಾಂಡಿಗೆ 15 ದಿನ ಅಥವಾ 1 ತಿಂಗಳಿಗೆ ಇರ್ಬೋದು, ಅದರಿಂದ ಪ್ಲ್ಯಾಂಕ್ಟನ್ ಬರ್ತದೆ. ಆ ಪ್ಲ್ಯಾಂಕ್ಟನ್ನಲ್ಲಿ ಮೀನಿಗೆ ಬೇಕಾದಂಥ ಪೌಷ್ಟಿಕಾಂಶಗಳೆಲ್ಲ ಇರ್ತದೆ. ಯೋಗಾನಂದ್ ಅವರೇ, ಮೀನಿನ ತಳಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅದರ ಆಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅನುಮಾನಗಳು ನಮ್ಮ ರೈತರಿಗಿದ್ದರೆ ಅವ್ರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ತೀರಾ? ಓಕೆ, ದಯವಿಟ್ಟು ಯಾವುದೇ ಭಾಗದ ರೈತರಿರಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ. ಇಲ್ಲ ಸ್ಥಳೀಯವಾಗಿ ಇಲಾಖೆ ಇರುತ್ತೆ, ಅಲ್ಲಿಗೂ ಕೂಡ ಹೋಗಿ ಅವರು ಹೇಳ್ಬೋದು. ನಮ್ಮ ಸಂಪರ್ಕ ನಂಬರ್ ಏನು ಅಂದರೆ 7259579935. ಇನ್ನೊಮ್ಮೆ ಹೇಳ್ತೀರಾ? 7259579935. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 7259579935. ಒಳ್ಳೆಯದು ಯೋಗಾನಂದ್ ಅವರೇ, ಇದುವರೆಗೂ ಮೀನು ಕೃಷಿಗೆ ಯೋಗ್ಯವಾದಂತಹ ತಳಿಗಳು ಮತ್ತು ಅದರ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ಸರ್. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ಮೀನು ಕೃಷಿಗೆ ಯೋಗ್ಯವಾದ ತಳಿಗಳು ಮತ್ತು ಆಹಾರ ಪದ್ಧತಿಯನ್ನು ಕುರಿತು ಮಂಡ್ಯ ತಾಲೂಕು ಹೊಸ ಬೂದನೂರು ಮೀನು ಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿ ಯೋಗಾನಂದ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಖಾಸಗಿ ಕೊಳದಲ್ಲಿ ಮೀನುಮರಿ ಪಾಲನೆಯನ್ನು ಕುರಿತು ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ CN ಭವಾನಿ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು R ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ.